ಕ್ರಿಸ್ತನಲ್ಲಿ ನನ್ನ ಸಹೋದರ ಸಹೋದರಿಯರೇ, ಕಳೆದ ಭಾನುವಾರ ನಾವು ಪ್ರಕಟಣಾ ಗ್ರಂಥದಲ್ಲಿ ದೇವರು ಈ ಲೋಕದ ಮೇಲೆ ಕೊಡ್ತಕ್ಕಂಥ ತೀರ್ಪಿನ ವಿಷಯವನ್ನು ನಾವು ಧ್ಯಾನ ಮಾಡ್ತಾ ತುತ್ತೂರಿಗಳಲ್ಲಿ 1ರಿಂದ 6ನೇ ತುತ್ತೂರಿಯವರೆಗೂ ನಾವು ಧ್ಯಾನ ಮಾಡಿದ್ದೀವಿ. ಈ 6ನೇ ತುತ್ತೂರಿಯ ಎಫೆಕ್ಟ್ ಏನು ಅಂದರೆ 6ನೇ ತುತ್ತೂರಿಯ ಅನ್ನು ಓದಿದಾಗ ಏನೇನಾಗುತ್ತೆ ಮುಂದೆ ಅಂತಕ್ಕಂಥ ವಿಷಯವನ್ನು ಈ ದಿನ ನಾವು ಧ್ಯಾನ ಮಾಡೋಣ. ಕ್ರಿಸ್ತನಲ್ಲಿ ನನ್ನ ಸಹೋದರ ಸಹೋದರರೇ, ಈಗಾಗಲೇ 6ನೇ ಮುದ್ರೆ ಹೊಡೆದಾಗ 6ನೇ ಮುದ್ರೆ ಮತ್ತು 7ನೇ ಮುದ್ರೆ ಇದರ ಮಧ್ಯದಲ್ಲಿ ಒಂದು ಇಂಟರ್ವೆಲ್ ಇದೆ. ಆ ಇಂಟರ್ವೆಲ್ನಲ್ಲೇನೆ ಪದ್ಮೋಸ್ ದ್ವೀಪದಲ್ಲಿದ್ದ ಯೋಹಾನನು ಅದರ ಮಧ್ಯೆ ಈ 1,44,000 ಮತ್ತು ಯಾರಿಂದಲಾದರೂ ಎಣಿಸದಾರದ ಮಹಾಸಮೂಹದ ವಿಷಯದಲ್ಲಿ ನಮಗೆ ಬರೆದಿಟ್ಟಿದ್ದಾರೆ. ಅದನ್ನು ನಾವು ಪ್ರಕಟಣಾ ಗ್ರಂಥ 7:1ರಿಂದ 17 ವಚನಗಳಲ್ಲಿ ನೋಡ್ತೀವಿ. ಅದು ಹೇಗಾಯಿತು ಅಂದರೆ, ಅಪೊಸ್ತಲನಾದ ಯೋಹಾನನಿಗೆ ಪದ್ಮೋಸ್ ದ್ವೀಪದಲ್ಲಿ ದೇವರು ದೃಶ್ಯಗಳನ್ನ ತೋರಿಸ್ತಿದ್ರು ಅಂತ ನಾನು ಹೇಳಿದ್ದೆ. ಕೆಲವು ಸಂದರ್ಭದಲ್ಲಿ ಪರಲೋಕದ ದೃಶ್ಯ, ಕೆಲವು ಸಂದರ್ಭದಲ್ಲಿ ಭೂಲೋಕದ ದೃಶ್ಯ, ಇದೆಲ್ಲವನ್ನು ತೋರಿಸಿದ್ರು. ಆತನಿಗೆ ಏನು ದೃಶ್ಯ ತೋರಿಸಿದ್ರು ಅದನ್ನೆಲ್ಲ ನೀನು ಬರಿ ಅಂತ ಹೇಳಿದ್ರು. ಆ ಥರ ಅವರು ಪ್ರಕಟಣಾ ಗ್ರಂಥದಲ್ಲಿ ಬರೆದಿಟ್ಟಿದ್ದಾರೆ. ಹಾಗಾದರೆ 6ನೇ ಮುದ್ರೆ ಹೊಡೆದು ಇನ್ನು 7ನೇ ಮುದ್ರೆ ಹೊಡೆಯೋಕ್ಕೆ ಮಧ್ಯದಲ್ಲಿ ಏನಾಯಿತು ಅನ್ನೋದನ್ನು ನಾವು ಸ್ವಲ್ಪ ನೋಡ್ಬಿಟ್ಟು ಆಮೇಲೆ ಈಗ 6ನೇ ತುತ್ತೂರಿಯ ಬಗ್ಗೆ ನಾವು ಧ್ಯಾನ ಮಾಡಿದ್ದೀವಿ. ಈ 6ನೇ ತುತ್ತೂರಿಯಿಂದ 7ನೇ ತುತ್ತೂರಿ ಉದ್ದಕ್ಕೆ ಮಧ್ಯದಲ್ಲಿ ಏನಾಗ್ತದೆ ಅಂತ ಈ ದಿನ ನಾವು ನೋಡೋಣ. ಈಗ 6ನೇ ಮುದ್ರೆ ಹೊಡೆದು 7ನೇ ಮುದ್ರೆ ಹೊಡೆಯೋಕ್ಕೆ ಮೊದಲು ಪ್ರಕಟಣಾ ಗ್ರಂಥ 8:1ರಲ್ಲಿ ಏನು ಹೇಳಿದೆ ನೋಡೋಣ. ಆತನು 7ನೇ ಮುದ್ರೆಯನ್ನು ಹೊಡೆದಾಗ ಸುಮಾರು ಅರ್ಧ ಗಂಟೆ ಹೊತ್ತಿಗೆ ನವೆರೆಗೂ ಪರಲೋಕವು ನಿಶಬ್ದವಾಯಿತು. ಹಾಗಾದ್ರೆ 7ನೇ ಮುದ್ರೆಯನ್ನು ಹೊಡೆದಾಗ ಸುಮಾರು ಅರ್ಧ ಗಂಟೆ ಕಾಲ ಏನಾಯ್ತಂತೆ, ಪರಲೋಕದಲ್ಲಿ ನಿಶಬ್ದವಾಯಿತು. ಇನ್ನು ತುತ್ತೂರಿಗಳು ಊದಿಲ್ಲ. ಅದರ ಮಧ್ಯೆ 8:5ರಲ್ಲಿ ನೋಡ್ತೀವಿ, ಪ್ರಕಟಣಾ ಅಂತ 8:5ರಲ್ಲಿ, ತರುವಾಯ ಆ ದೇವದೂತನು ಧೂಪಾರತಿಯನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬಿಸಾಡಿದನು. ಆಗ ಗುಡುಗುಗಳು, ವಾಣಿಗಳು, ಮಿಂಚುಗಳು, ಭೂಕಂಪವು ಉಂಟಾಯಿತು. ಆದರೆ ಇನ್ನು 7ನೇ ತುತ್ತೂರಿ ಅಂದರೆ ತುತ್ತೂರಿಗಳು ಊದಕ್ಕೆ ಪ್ರಾರಂಭ ಆಗಿಲ್ಲ. ಅದರ ಮಧ್ಯೆ ಈ ಥರ ಪ್ರಿಪರೇಷನ್ ಆಯಿತು. ನಾನು ಕಳೆದ ಬಾರಿ ನೀವು ಹೇಳಿದೆ, ಮುದ್ರೆಗಳಿಗೆ ಹೊಡಿತಾ ಇರುವಾಗ ಒಂದೊಂದು ಥರ ಸಂಕಟ ಈ ಭೂಮಿಗೆ ಬಂದರೆ ಇನ್ನೂ ತೀವ್ರತರವಾದ ಒಂದು ಸಂಕಟವನ್ನು ಈ ಭೂಲೋಕಕ್ಕೆ ತರಬೇಕು ಅಂದಾಗ ಅದನ್ನೇ ನಾವು ಜಡ್ಜ್ಮೆಂಟ್ ಅಂತೀವಿ. ಅಂದರೆ ದೇವರು ಕೊಡ್ತಕ್ಕಂಥ ತೀರ್ಪು. ಈಗ ಸೀಲ್ ಜಡ್ಜ್ಮೆಂಟ್ ಅಂದರೆ ಮುದ್ರೆಗಳ ತೀರ್ಪು, ಟ್ರಂಪೆಟ್ ಜಡ್ಜ್ಮೆಂಟ್ ಅಂದರೆ ತುತ್ತೂರಿಗಳ ಒಂದು ತೀರ್ಪು, ಆಮೇಲೆ ಉಪದ್ರವದ ಪಾತ್ರೆಗಳ ತೀರ್ಪು. ಈ ರೀತಿ ಲೋಕವನ್ನ ತಂದೆಯಾದ ದೇವರು ತನ್ನ ಕೋಪಾಗ್ನಿಯನ್ನ, ತನ್ನ ರೌದ್ರವನ್ನ ಸುರಿಸ್ತಕ್ಕಂಥ ರೀತಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಅದು ದೇವರು ಈ ಲೋಕದ ಮೇಲೆ ಕೊಡ್ತಕ್ಕಂಥ ತೀರ್ಪು. ಅಂದ್ರೆ ದೇವರನ್ನರಿಯದವರಿಗೂ ಅಂದ್ರೆ ಅವಕಾಶ ಇದ್ರೂ, ಈ ಸುವಾರ್ಥ ಯುಗದಲ್ಲಿ ಅವಕಾಶ ಇದ್ರೂ, ಮತ್ತು ಆದಾಮನು ಪಾಪದಲ್ಲಿ ಬಿದ್ದ ಸ್ಥಿತಿಯಿಂದ ಇಲ್ಲಿಯವರೆಗೆ 6,000 ವರ್ಷಗಳಾಗಿದೆ. ಈ 6,000 ವರ್ಷಗಳಲ್ಲಿ ಎಲ್ಲಾ ಕಡೆ ಸುವಾರ್ತೆ ಸಾರಲ್ಪಡ್ತು. ಪ್ರಕೃತಿನಲ್ಲೇ ಸೃಷ್ಟಿಕರ್ತ ಯಾರು ಅಂತಾನು ಕಾಣಿಸ್ತು. ವಾಣಿಗಳಾಯ್ತು, ಪ್ರವಾದಿಗಳು ಬಂದು ಹೋದ್ರು, ಅಪೋಸ್ತಲರ ಕಾಲದಲ್ಲಿ ಸಭೆ ಸ್ಥಾಪನೆ ಆಯಿತು. ಸುವಾರ್ಥ ಯುಗ ಕಳೆದ 2,000 ವರ್ಷದಿಂದ ಇದೆ. ವಾಕ್ಯವು ಎಲ್ಲ ಕಡೆ ಸಾರಲ್ಪಡ್ತಾ ಇದೆ. ಆದರೂ ಕೊಲೇಷನ್ಸ್ನಲ್ಲಿ ಹೇಳ್ತಾರೆ, ದೇವರನ್ನರಿಯದವರಿಗೂ ಮತ್ತು ಸ್ವಾರ್ಥಕ್ಕೆ ಒಳಗಾಗದವರಿಗೂ ಯಜ್ಞದ ಕುರಿಯಾದ ಆತ ತನ್ನ ಕೋಪವನ್ನು ಅಂದರೆ ಆ ಒಂದು ತೀರ್ಪನ್ನ ಕೊಡ್ತಕ್ಕಂಥ ಸಮಯ, ಸೇಡ್ ತೀರಿಸ್ಕೊಳ್ತಕ್ಕಂಥ ಸಮಯ ಅಂತ. ಆ ರೀತಿ ನಾವು ನೋಡ್ತಾ ಇರುವಾಗ ಈ 8:5ರಲ್ಲಿ ಈ ಥರ ಆಯ್ತಂತೆ. ಹಾಗಾದ್ರೆ ಈಗ ನಾವು ಕಳೆದ ಬಾರಿ ಏನು ನೋಡಿದ್ವು, ನಾವು 5ನೇ ತುತ್ತೂರಿ 6ನೇ ತುತ್ತೂರಿ ಉದ್ದಾಗ ಏನೇನಾಯ್ತು ಅಂತ ನೋಡಿದ್ವಿ. ಹಾಗಾದ್ರೆ 4ನೇ ತುತ್ತೂರಿ ಉದ್ದಾಗ ಏನಾಯ್ತು ಅಂತ ನಿಮಗೆ ಗೊತ್ತಿದೆ. ಒಂದು ದೊಡ್ಡ ಮಾಚಿಪತ್ರೆ ಅಂತಕ್ಕಂಥ ಒಂದು ವಸ್ತು
ಪರಲೋಕದಿಂದ ಸಮುದ್ರದಲ್ಲಿಯೋ ನದಿಗಳ ಮೇಲೆಯೋ ಎಲ್ಲ ಬಿದ್ದುಬಿಡ್ತು. ಇಡೀ ನೀರು ಈ ವಿಶ್ವದಲ್ಲಿ ಅದು ಪಾಯ್ಸನ್ ಆಗೋಯ್ತು, ಅದು ಕಹಿ ಆಗೋಯ್ತು. ಅದನ್ನು ಕುಡಿದವರೆಲ್ಲ ತೀರೋದ್ರಂತೆ, ಸತ್ತೋದ್ರು. ಆ 4ನೇ ತುತ್ತೂರಿ ಊದಿದ ನಂತರ ಏನ್ ನಡೀತು ಅಂದ್ರೆ, ಪರಲೋಕದಲ್ಲಿ ಒಬ್ಬ ದೇವದೂತ ಆಕಾಶಕ್ಕೆ ಬಂದಂತೆ ಪರಲೋಕದಿಂದ. ಅವನು ಬಂದು ಏನ್ ಹೇಳ್ತಾನೆ ಅಂತ ನಾವು ಪ್ರಕಟಣ ಗ್ರಂಥ 8:13 ಸ್ವಲ್ಪ ನೋಡೋಣ. ಆಮೇಲೆ ನಾನು ನೋಡಲಾಗಿ ಒಂದು ಗರುಡ ಪಕ್ಷಿಯು ಆಕಾಶ ಮಧ್ಯದಲ್ಲಿ ಹಾರಾಡುತ್ತಿತ್ತು. ಅದು ಅಯ್ಯೋ ಅಯ್ಯೋ ಅಯ್ಯೋ, ನೋಡಿ 3 ಸಲ. ಆ ಗರುಡ ಪಕ್ಷಿ ಅಂದ್ರೆ ಗರುಡ ಪಕ್ಷಿ ಅಲ್ಲ, ಇಂಗ್ಲಿಷ್ನಲ್ಲಿ ಗರುಡ ಪಕ್ಷಿ ಅಂತ ಹೇಳಿಬಿಟ್ಟು ಹಿ ಅಂತ ಶುರು ಮಾಡಿದ್ರು. ಅಂದ್ರೆ ಹಿ ಇಸ್ ಎ ಪ್ರೊನೌನ್. ಹಾಗಾದ್ರೆ ಯಾರು ನಕ್ಷತ್ರಕ್ಕೆ ಹಿ ಅನ್ನಲ್ಲ. ಆದ್ರೆ ಅದು ಒಂದು ಗರುಡ ಪಕ್ಷಿ ಅಲ್ಲ, ಒಬ್ಬ ದೇವದೂತ. ಅವನು ಪರಲೋಕದಿಂದ ಇಳಿದು ಬಂದು ಆಕಾಶದಲ್ಲಿ ಹಾರಾಡ್ತಾ ಈ ತರ ಹೇಳಿದ್ನಂತೆ. ಏನಂತ ಹೇಳಿದ್ನಂತೆ, ಅಯ್ಯೋ ಅಯ್ಯೋ ಅಯ್ಯೋ, ಊದಬೇಕಾಗಿರುವ 3 ದೇವದೂತರು ಮಿಕ್ಕಾದ ತುತೂರಿಯ ಧ್ವನಿಗಳು ಉಂಟಾಗುವಾಗ ಭೂನಿವಾಸಿಗಳಿಗೆ ಎಂಥ ವಿಪತ್ತು ಸಂಭವಿಸುವು ಎಂದು ಮಹಾಶಬ್ದದಿಂದ ಹೇಳಿದನ್ನ ನೀವು ಕೇಳಿದನು. ಹಾಗಾದ್ರೆ ಯೋಹಾನನು ಕೇಳ್ತಾರಂತೆ, ಅವ್ರಿಗೆ ದೃಶ್ಯ ಕಾಣ್ತಾ ಇದೆ. ಒಬ್ಬ ದೇವದೂತ ಆಕಾಶದಲ್ಲಿ ಬಂದು ಅವನೇ ಸಂಕಟ ಪಡ್ತಾನೆ. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನು ಎಷ್ಟು ಜನ, ಇನ್ನು ಮಿಕ್ಕಾದ ತುತ್ತೂರಿಗಳು ಅಂದ್ರೆ 3 ದೇವದೂತರ. ಈಗ 4 ಮುಗ್ದಿದೆ ತುತ್ತೂರಿ, ಇನ್ನು 5 ತುತ್ತೂರಿ ಓದ್ಬೇಕು, 6ನೇ ತುತ್ತೂರಿ ಓದ್ಬೇಕು, 7ನೇ ತುತ್ತೂರಿ ಓದ್ಬೇಕು. ಆ 3 ಜನ ತುತ್ತೂರಿ ಊದ್ದಾಗ ಈ ಭೂಮಿ ಮೇಲೆ ಎಂತ ವಿಪತ್ತು ಬರುತ್ತೆ, ಎಂತ ಸಂಕಟವಾಗುತ್ತೆ. ಈಗ ನಾವು ಪಾಠ ಮಾಡ್ತಾ ಇರೋದೇ ದ ಗ್ರೇಟ್ ಟ್ರಿಬ್ಯುಲೇಷನ್ ಅಂತ. ಮತ್ತೆ 24, ಲೂಕ 21, ಮಾರ್ಕ 13ರಲ್ಲಿ ಖುದ್ದು ಕ್ರಿಸ್ತನೇ ತನ್ನ ಪ್ರವಾದನೆಯಲ್ಲಿ ಹೇಳಿರ್ತಕ್ಕಂಥ ವಿಷಯ. ಅದು ಈ ಭೂಲೋಕದ ಮೇಲೆ ಒಂದು ಮಹಾ ಸಂಕಟ ಬರುತ್ತೆ. ಅಂದ್ರೆ ಈ ಒಂದು ವ್ಯವಸ್ಥೆ, ಈ ಲೋಕ ಅದು ಅಂತ್ಯವಾಗಬೇಕು. ಅಂತ್ಯ ಹೇಗಾಗುತ್ತೆ ಅಂದ್ರೆ ಮಹಾ ಸಂಕಟದಲ್ಲಿ ಅಂತ್ಯ ಆಗುತ್ತೆ. ಈಗ ಇವನು ಎಚ್ಚರಿಸ್ತಿದ್ದಾನೆ ದೇವದೂತ. ಅವನೇ ಆಕಾಶದಲ್ಲಿ ಹಾರಾಡ್ತಾ ಹೇಳ್ತಾನೆ, ಅಯ್ಯೋ ಅಯ್ಯೋ ಅಯ್ಯೋ, ಇನ್ನು 3 ದೇವದೂತರು ಮಿಕ್ಕಾದ ತಮ್ಮ ತುತ್ತೂರಿಗಳನ್ನ ಊದಿದ್ರೆ ಈ ಭೂಮಿ ನಿವಾಸಿಗಳ ಮೇಲೆ ಎಂತ ವಿಪತ್ತು ಬರ್ತದೆ ಅಂತ ಹೇಳ್ತಾನೆ. ಹಾಗಾದ್ರೆ ಇದು 6ನೇ ತುತ್ತೂರಿಯಿಂದ 7ನೇ ತುತ್ತೂರಿ ಅಲ್ಲ, 4ನೇ ತುತ್ತೂರಿ ಊದ್ದಾಗ್ಲೇನೆ ಇದಾಗೋಯ್ತು. ಸರಿ, 4ನೇ ತುತ್ತೂರಿ ಆದ್ಮೇಲೆ ಇನ್ನೆಷ್ಟಿದೆ? 5, 6, 7 ಇದೆ. ಹಾಗಾದ್ರೆ 5ನೇ ತುತ್ತೂರಿ ಊದ್ದಾಗ ಏನಾಯ್ತು ಅಂತ ನಾವು ಕಳೆದ ಭಾನುವಾರ ನಾವು ಧ್ಯಾನ ಮಾಡಿದ್ವಲ್ವಾ. ಒಂದು ಸ್ಕಾರ್ಪಿಯನ್ ಲೋಕಸ್ಟ್ ಅಂದೆ ನಾನು. ಆ ಭೂಮಿಯಿಂದ ಒಂದು ವಿಚಿತ್ರವಾದ ಈ ಮಿಡ್ತಗಳು ಬಂತು. ಅವುಗಳು ಏನೇನು ಉಪದ್ರವ ಕೊಟ್ಟವು. ಅದರ ಬಾಲ ಚೇಳ್ತರ ಇತ್ತು, ಅವುಗಳ ಮುಖ ಹೇಗಿತ್ತು, ಅವುಗಳ ದೇಹ ಹೇಗಿತ್ತು, ಎಷ್ಟು ವಿಚಿತ್ರವಾದದ್ದು. ಅವುಗಳಿಂದ ಎಷ್ಟು ಕಿರುಕುಳ ಆಯಿತು. ಪುನಃ 6ನೇ ತುತ್ತೂರಿ ಊದ್ದಾಗ ಒಬ್ಬ ದೇವದೂತ ಅವನಿಗೆ ಒಂದು ಬೀಗದ ಕೈ ಕೊಟ್ಟಿದ್ರಂತೆ. ಏನಂದು? ಅದು ಪಾತಾಳದ, ಅಂದ್ರೆ ಪಾತಾಳ ಕೂಪದ ಬೀಗದ ಕೈನ ಅವನು ತಿರ್ತಂತೆ. ಅವನು ತಗೊಂಡ್ಬಂದು ಆ ಪಾತಾಳದ ಕೂಪ ಅದನ್ನ ತೆಗೆದ್ನಂತೆ. ದೊಡ್ಡ ಹೊಗೆ ಬಂದು ಅದರಲ್ಲಿ ಕೆಲವು ಕುದುರೆ ಆಕಾರದ ಒಂದು ವಿಚಿತ್ರ ಆಕೃತಿಗಳು ಬಂತು. ಈಗ ಅದನ್ನ ನಾನು ಪುನಃ ರಿಪೀಟ್ ಮಾಡ್ಬೇಕಾಗುತ್ತೆ. ಅಲ್ಲಿಗೆ ಇಲ್ಲಿಗೆ ನಿಲ್ಸ್ಕೊ. ಅದು ಬಂದಾಗ ಏನೇನಾಯ್ತು ಸಂಕಟ. ಎಷ್ಟು ಕುದುರೆಗಳು ಬಂದಿದ್ದು ವಿಶ್ವಕ್ಕೆ? 2,000 ಕೋಟಿ. ನೀವು 6ನೇ ತುತ್ತೂರಿ ಊದಾಗ ಏನಾಯ್ತು ಅಂತ ನೀವೇ ಓದ್ಕೋಬಹುದು ಪ್ರಕಟಣದಂಥದ್ದು. ಇಂತಹ ಒಂದು ವಿಪತ್ತು ಭೂಲೋಕಕ್ಕೆ ಬಂತು. ಅಲ್ಲಿಗೆ 2 ತುತ್ತೂರಿಗಳು ಊದಾಯ್ತು. ಅಂದ್ರೆ 5 ಆಯ್ತು, 6 ಆಯ್ತು. ಆ ದೇವದೂತ 8:13 ಏನಂತ ಹೇಳ್ದ? ಅಯ್ಯೋ ಅಯ್ಯೋ ಅಯ್ಯೋ, ಇನ್ನು ಊದಬೇಕಾಗಿರುವ 3 ದೇವದೂತರು ಮಿಕ್ಕಾದ ತುತ್ತೂರಿಗಳನ್ನು ಊದ್ದಾಗ ಅಂದಾಗ 5ನೇ ತುತ್ತೂರಿ ಊದ್ದಾಗ ಏನಾಯ್ತು ನಿಮಗೆ ಗೊತ್ತು? ಎಷ್ಟು ಭಯಾನಕವಾಗಿತ್ತು ಅದು, ಎಷ್ಟು ಭಯಂಕರವಾಗಿತ್ತು. ಇನ್ನು ಮುಂದೆ ಅದು ಸಂಭವಿಸಿಲ್ಲ, ನಮ್ಮ ಜೀವಿತ ಕಾಲದಲ್ಲೇ ಸಂಭವಿಸ್ಬೋದು ಅದು. ಸುಮ್ಮನೆ ಅದನ್ನು ಓದಿ ಕೇಳಿಸ್ಕೊಂಡ್ರೆ ಅಷ್ಟು ನಮ್ಗೆ ಹೆದರಿಕೆ ಆಗಿದೆ. ಹಾಗಾದ್ರೆ ಈ 6ನೇ ತುತ್ತೂರಿ ಊದ್ದಾಗ ಅದೇನಾಯ್ತು? 2,000 ಕೋಟಿ ವಿಚಿತ್ರವಾದ ಆ ಕುದುರೆಗಳು, ಅವುಗಳ ಬಾಯಿನಲ್ಲಿ ಗಂಧಕ ಬರ್ತದಂತೆ, ಬೆಂಕಿ ಬರ್ತದಂತೆ. ಅದರ ಬಾಲ ಹಾವು ತರ ಇದೆಯಂತೆ, ಬಾಲದ ತುದಿ ಹಾವಿನ ತಲೆ ತರ ಇದೆಯಂತೆ.
ಅವುಗಳನ್ನ ಜನಗಳನ್ನ ಹಿಂಸಿಸಕ್ಕೆ ದೇವರಿಗೆ 2,000 ಕುದುರೆಗಳನ್ನ ಬಿಟ್ಟಿರುತ್ತೆ. ಅಲ್ಲಿಗೆ 2 ಆಯ್ತು, 5 ಆಯ್ತು, 6 ಆಯ್ತು. ಇನ್ನು 7ನೇ ತುತ್ತೂರಿ ಊದ್ತಾರಲ್ಲ, ಅದಿನ್ನು ನಾವಿನ್ನು ಧ್ಯಾನ ಮಾಡಿಲ್ಲ. ಅದು ಹಾಗಾದ್ರೆ ಈ ದಿನ ನಾವು ಮಾಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಈ 6ನೇ ತುತ್ತೂರಿ 7ನೇ ತುತ್ತೂರಿಯ ಮಧ್ಯದಲ್ಲಿ, ಯಾಕಂದ್ರೆ 6ನೇ ತುತ್ತೂರಿ ಕಳೆದ ಬಾರಿ ನಾವು ಧ್ಯಾನ ಮಾಡಿದ್ವಿ, ಇನ್ನು 7ನೇ ತುತ್ತೂರಿ ಊದಿಲ್ಲ. ಇದರ ಮಧ್ಯದಲ್ಲಿ ಇಲ್ಲೊಂದು ಇಂಟರ್ವಲ್ ಇದೆ. ಹೇಗೆ 6ನೇ ಮುದ್ರೆ 7ನೇ ಮುದ್ರೆಯ ಮಧ್ಯದಲ್ಲಿ ಒಂದು ಇಂಟರ್ವಲ್ ಬಂದು ಅಲ್ಲಿ 1,44,000 ವಿಷಯ ಯಾರಿಂದಲಾದ್ರೂ ಎಣಿಸಲಾರದ ಮಹಾಸಮೂಹದ ಒಂದು ದೃಶ್ಯವನ್ನ ಆ ಯೋಹಾನನ್ ತೋರಿಸಿದ್ ನಾವು ಧ್ಯಾನ ಮಾಡಿದ್ವು. ಅದೇ ತರ ಈಗ 6ನೇ ತುತ್ತೂರಿ ಊದಾಯ್ತು, ಇನ್ನು 7ನೇ ತುತ್ತೂರಿ ಊದಿಲ್ಲ. ಇದರ ಮಧ್ಯೆ ಗ್ಯಾಪ್ನಲ್ಲಿ ಯೋಹಾನನಿಗೆ ಏನಾಯ್ತು, ಇನ್ನೊಂದು ದೃಶ್ಯ ಕಾಣಿಸ್ತು. ಅದು ಭೂಲೋಕದ ದೃಶ್ಯ. ಅದು ಅದೇ ಪ್ರಕಟಣಾ ಗ್ರಂಥದ 10ನೇ ಅಧ್ಯಾಯ. ಹಾಗಾದರೆ ಪ್ರಕಟಣಾ ಗ್ರಂಥ 10ನೇ ಅಧ್ಯಾಯ, ಪ್ರಕಟಣಾ ಗ್ರಂಥ 11, 12, 13, 14. ಸೊ ಇದು ಹಾಗಾದರೆ 10ರಿಂದ 14 ಅಧ್ಯಾಯಗಳು ಪ್ರಕಟಣಾ ಗ್ರಂಥದಲ್ಲಿ ಬರೆದಿರ್ತಕ್ಕಂಥದ್ದು. ಈ 6ನೇ ತುತ್ತೂರಿ ಊದಿ ಇನ್ನು 7ನೇ ತುತ್ತೂರಿ ಊದುವವರಿಗೆ ಮಧ್ಯೆ ಇರತಕ್ಕಂಥ ಇಂಟರ್ವೆಲ್, ಒಂದು ವಿರಾಮದ ಕಾಲ. ಆ ಕಾಲದಲ್ಲಿ ಸಂಭವಿಸಬೇಕಂತ ವಿಷಯಗಳನ್ನ ಪದ್ಮೋಸ್ ದ್ವೀಪದಲ್ಲಿ ಯೋಹಾನನಿಗೆ ದೇವರು ದೃಶ್ಯಗಳ ಮುಖಾಂತರ ತೋರಿಸಿದ್ರು. ಅದನ್ನ ಇವ್ರು ಬರೆದ್ರು. ಹಾಗಾದ್ರೆ ಮೊದಲಿವಾಗ ಯಾವಾಗ ತಗೋಬೇಕು ನಾವು? 10ನೇ ಅಧ್ಯಾಯವನ್ನು ತಗೋಬೇಕು. 10, 11, 12, 13, 14 ಇಷ್ಟು ಕವರ್ ಆಗುತ್ತೆ ಈ ಇಂಟರ್ವಲ್ನಲ್ಲಿ. ಇದು ದೇವರ ಬರೆಸಿರ್ತಕ್ಕಂಥ ನಿಜ ಸಂಗತಿಗಳು, ಮುಂದೆ ಬರಬೇಕಂತ, ಮುಂದೆ ಆಗಬೇಕಾದ ಸಂಭವಿಸಬೇಕಾದ ಘಟನೆಗಳಿವೆ. ಇದು ಅತಿ ಮುಖ್ಯ. ಯಾರೋ ಪ್ರಕಟಣಾ ಗ್ರಂಥವನ್ನ ನನಗೆ ಗೊತ್ತಿರಂಗೆ ದೊಡ್ಡ ದೊಡ್ಡ ಪಾಸ್ಟರ್ಗಳು, ರೆವರೆಂಡ್ಗಳು, ದೊಡ್ಡ ದೊಡ್ಡ ಪದವಿಗಳಿದೆ, ಯಾರು ಮುಟ್ಟಕ್ಕೆ ಹೋಗಲ್ಲ, ಪ್ರಕಟಣಾ ಗ್ರಂಥವನ್ನ ಮುಟ್ಟಕ್ಕೆ ಹೋಗಲ್ಲ. ಆದರೆ ನಾವು ಬಹಳ ಕ್ಷುಲ್ಲಕ ವ್ಯಕ್ತಿಗಳು. ನಾವು ದೇವರ ಮಹಾಕೃಪೆಯಿಂದ ಇದನ್ನೆಲ್ಲ ನಾವು ಧ್ಯಾನ ಮಾಡ್ತಕ್ಕಂಥ ಅವಕಾಶ ನಮ್ಮ ದೇವರು ಕೊಟ್ಟಿದ್ದಾರೆ. ಆದ್ರಿಂದ ನಾವು ಇದನ್ನ ಧ್ಯಾನ ಮಾಡ್ತಾ ಇದ್ದೀವಿ. ಈಗ 10ನೇ ಅಧ್ಯಾಯಕ್ಕೆ ನಾವು ಬರೋಣ. 10ನೇ ಅಧ್ಯಾಯವನ್ನ ಓದಲೇಬೇಕು. 10, 1ರಿಂದ 11 ವಚನಗಳನ್ನ ಓದಿದ್ರೆ ಏನ್ ದೃಶ್ಯ ಕಾಣಿಸ್ತು, ಭೂಲೋಕದ ದೃಶ್ಯ ಯೋಹಾನನಿಗೆ, ಅದನ್ನ ಅವರು ಬರೆದ್ರು. ಅದು ಸ್ವಲ್ಪ ಕ್ಲಿಷ್ಟಕರವಾಗಿದೆ. ಅದನ್ನ ನಾವು ನಿಧಾನಕ್ಕೆ ಧ್ಯಾನ ಮಾಡಿ, ಈ ದಿನ 10ನೇ ಅಧ್ಯಾಯವನ್ನು ಧ್ಯಾನ ಮಾಡೋಕ್ಕೇನೆ 1 ಗಂಟೆ ಆಗ್ಬಿಡ್ಬೋದು. ಆಮೇಲೆ ನಿಲ್ಲಿಸ್ಕೊಳ್ಳೋಣ. ದೇವ್ರ ಚಿತ್ತವಾದರೆ 11ನೇ ಅಧ್ಯಾಯ 12ನೇ ಅಧ್ಯಾಯನ ನಾವು ಮುಂಬರುವ ಭಾನುವಾರಗಳಲ್ಲಿ ಅದನ್ನ ಧ್ಯಾನ ಮಾಡೋಣ. ಕ್ರಿಸ್ತನ ಸೋದರ, ಈಗ 10ನೇ ಅಧ್ಯಾಯದಲ್ಲಿ 1ರಿಂದ 11 ವಚನಗಳನ್ನ ಸ್ವಲ್ಪ ವೇಗವಾಗಿ ನಾನು ಓದ್ತೀನಿ. 10:1. ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಮೇಘವನ್ನು ಧರಿಸಿಕೊಂಡಿದ್ದನು. ಅವನ ತಲೆಯ ಮೇಲೆ ಮುಗಿಲು ಬಿಲ್ಲು ಇತ್ತು. ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು. ಅವನ ಪಾದಗಳು ಬೆಂಕಿಯ ಕಂಬಗಳಂತಿದ್ದವು. ಅವನ ಕೈಯಲ್ಲಿ ಬಿಚ್ಚಿದ ಒಂದು ಚಿಕ್ಕ ಸುರುಳಿ ಇತ್ತು. ಆತನು ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆಯೂ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ಕೂಗಿದಾಗ 7 ಗುಡುಗುಗಳು ಒಂದೊಂದಾಗಿ ಧ್ವನಿ ಕೊಟ್ಟವು. ಆ 7 ಗುಡುಗುಗಳು ನುಡಿದಾಗ ನಾನು ಬರೆಯಬೇಕೆಂದಿದ್ದನು. ಆದರೆ ಆ 7 ಗುಡುಗುಗಳು ನುಡಿದಿದ್ದನ್ನು ನೀನು ಬರೆಯದೆ ಗುಪ್ತವಾಗಿಡು ಎಂದು ಹೇಳುವ ಆಕಾಶವಾಣಿಯನ್ನು ಕೇಳಿದನು. 10:5. ಅನಂತರ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತಿರುವನಾಗಿ ನನಗೆ ಕಾಣಿಸಿದ ದೇವದೂತನು ತನ್ನ ಬಲಗೈಯನ್ನು ಪರಲೋಕದ ಕಡೆಗೆ ಎತ್ತಿ ಪರಲೋಕವನ್ನು ಅದರಲ್ಲಿರುವ ಸಮಸ್ತವನ್ನು, ಭೂಮಿಯನ್ನು ಅದರಲ್ಲಿರುವ ಸಮಸ್ತವನ್ನು, ಸಮುದ್ರವನ್ನು ಅದರಲ್ಲಿರುವ ಸಮಸ್ತವನ್ನು ಸೃಷ್ಟಿಸಿ ಯುಗಾಂತರಗಳಲ್ಲಿಯೂ ಜೀವಿಸುವ ಆತನ ಮೇಲೆ ಆಣೆಯಿಟ್ಟು ಇನ್ನು ಸಾವಕಾಶವಿರುವುದಿಲ್ಲ. 7ನೇ ದೇವದೂತನು ಶಬ್ದ ಮಾಡುವ ದಿನಗಳಲ್ಲಿ, ಅಂದರೆ ಆತನು ತುತ್ತೂರಿಯನ್ನು ಊದಲಿಕ್ಕಿರುವ ಸಮಯದಲ್ಲಿ, ದೇವರು ಇದುವರೆಗೆ ಗುಪ್ತವಾಗಿಟ್ಟ ಸಂಕಲ್ಪವನ್ನು ತನ್ನ ದಾಸರಾದ ಪ್ರವಾದಿಗಳಿಗೆ ಶುಭವರ್ತಮಾನವಾಗಿ ತಿಳಿಸಿದ್ದ ಪ್ರಕಾರ ನೆರವೇರುವುದು ಎಂದು ಹೇಳಿದರು. ಅನಂತರ ಪರಲೋಕದಿಂದ ನನಗೆ ಕೇಳಿಸಿದ ಶಬ್ದವು ತಿರುಗಿ ನನ್ನೊಂದಿಗೆ ಮಾತನಾಡಿ, ನೀನು ಹೋಗಿ ಸಮುದ್ರದ ಮೇಲೆಯೂ ಭೂಮಿಯ ಮೇಲೆಯೂ ನಿಂತುಕೊಂಡಿರುವ ದೂತನ ಕೈಯಲ್ಲಿರುವ ಬಿಚ್ಚಿದ ಸುರುಳಿಯನ್ನು ತೆಗೆದುಕೋ ಎಂದು ಹೇಳಿತು. ನಾನು ಆ ದೂತನ ಬಳಿ ಹೋಗಿ ಆ ಚಿಕ್ಕ ಸುರುಳಿಯನ್ನು ನನಗೆ ಕೊಡು ಎಂದು ಕೇಳಲು, ಅವನು ನನಗೆ, ನೀನು ಇದನ್ನು ತೆಗೆದುಕೊಂಡು ತಿಂದು ಬಿಡು,
ಇದು ನಿನ್ನ ಹೊಟ್ಟೆಯಲ್ಲಿ ಆಗುವಂತೆ ಮಾಡುವುದು, ಆದರೆ ನಿನ್ನ ಬಾಯಿಯಲ್ಲಿ ಜೇನಿನಂತೆ ಸಿಹಿಯಾಗಿರುವುದು ಎಂದು ಹೇಳಿದರು. ಆಗ ನಾನು ಆ ಚಿಕ್ಕ ಸುರುಳಿಯನ್ನು ಆ ದೂತನ ಕೈಯಿಂದ ತೆಗೆದುಕೊಂಡು ತಿಂದು ಬಿಟ್ಟೆನು. ಅದು ನನ್ನ ಬಾಯಲ್ಲಿ ಜೇನಿನಂತೆ ಸಿಹಿಯಾಗಿತ್ತು. ಅದನ್ನು ತಿಂದ ಮೇಲೆ ನನ್ನ ಹೊಟ್ಟೆಯು ಕಹಿಯಾಯಿತು. ಆಮೇಲೆ ಇನ್ನೂ ನೀನು ಅನೇಕವಾಗಿರುವ ಪ್ರಜೆ, ಜನ, ಭಾಷೆ, ರಾಜ ಇವರ ವಿಷಯದಲ್ಲಿ ಪ್ರವಾದನೆ ಹೇಳಬೇಕೆಂದು ನನಗೆ ತಿಳಿಸಲ್ಪಟ್ಟಿತು. ಹಾಗಾದರೆ ಕ್ರಿಸ್ತನಲ್ಲಿ ನನ್ನ ಸಹೋದರ ಸಹೋದರಿಯರೇ, ಇದು ಹೇಗೆ ಆಯಿತು? ಈ ಭಾಷೆ ಹೇಗಿದೆ ಅಂತಂದರೆ ನಿಮ್ಗೆ ಹಿಂದೆನೇ ಹೇಳಿದ್ದೆ, ಇವೆಲ್ಲ ಒಂದು ಸಾಂಕೇತಿಕ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ. ಈಗ ನಾವೇನು ನೋಡಬೇಕು ಅಂದರೆ, ಈ ದೂತ ಯಾರು ಅಂದಾಗ, ಆ ದೂತ ಒಬ್ಬ ಬಲಿಷ್ಠನಾದ ದೇವದೂತ ಅಂತೆ. ಅವನ ಮುಖಚರ್ಯ ಹೇಗಿತ್ತು ಆ ಒಂದು ವಿವರವನ್ನು ಇಲ್ಲಿ ಕೊಟ್ಟಿದ್ದಾರೆ. ಯಾಕಂದರೆ ಇದರ ಬಗ್ಗೆ ಕೆಲವಾರು ತಪ್ಪು ಅಭಿಪ್ರಾಯಗಳು ಇರ್ತವೆ. ಆದ್ದರಿಂದ ನಾವು ಅದನ್ನು ನೋಡಬೇಕು. ಪುನಃ ನಾನು 10:1 ಓದ್ತೀನಿ. ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಮೇಘವನ್ನು ಧರಿಸಿಕೊಂಡಿದ್ದನು. ಇದು ಡಿಸ್ಕ್ರಿಪ್ಷನ್. ಅವನು ಹೇಗಿದ್ದ? ಮೇಘವನ್ನು ಧರಿಸಿಕೊಂಡಿದ್ದ. ಅವನ ತಲೆಯ ಮೇಲೆ ಮುಗಿಲು ಬಿಲ್ಲಿತ್ತು. ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು. ಪಾದಗಳು ಬೆಂಕಿಯ ಕಂಬಗಳಿದ್ದಿದ್ದವು. ಹಾಗಾದರೆ ಇವನು ಬಲಿಷ್ಠನಾದ ಒಬ್ಬ ದೇವದೂತ ಅಂದಾಗ ಅಲ್ಲಿರ್ತಕ್ಕಂಥ ವಿವರಣೆಗಳನ್ನ ನೋಡಿ ಬಹಳಷ್ಟು ಕ್ರೈಸ್ತ ಮಂಡಲಿರ್ತಕ್ಕಂಥ ಈ ಸತ್ಯವೇದ ಪಂಡಿತರುಗಳು ಏನಂತ ಕನ್ಕ್ಲೂಷನ್ ಬಂದಿದ್ದಾರೆ ಅಂದರೆ, ಈ ಇಲ್ಲಿರೋ ವಿವರಣೆ ಎಲ್ಲ ನೋಡಿದ್ರೆ ಇವನು ಕ್ರೈಸ್ಟೇ ಇರಬೇಕು, ಯಾಶುವ ಮೆಸ್ಸಾಯನೇ ಇರಬೇಕು. ಯಾಕಂದ್ರೆ ಯಾಶುವ ಮೆಸ್ಸಾಯನ ರೂಪವೇ ಹೀಗೆ ಅಲ್ವಾ? ಯಾಕಂದ್ರೆ ನಾವು ಇದರಲ್ಲಿ ನೋಡ್ತೀವಿ, ಅವರು ಹೇಗೆ ಅಂದರೆ, ಆತನು ಸಿಂಹದ ಥರ ಗರ್ಜಿಸ್ತಾನೆ, ಬಲಿಷ್ಠನಾದ ದೇವದೂತ ಅಂದಾಗ ಕೆಲವರೆಲ್ಲ ಏನು ಯೋಚನೆ ಮಾಡಿದ್ರು? ಸಿಂಹದ ಥರ ಗರ್ಜಿಸ್ತಕ್ಕಂಥದ್ದು, ಸಿಂಹ ಅಂದರೆ ಯಾರು? ಕ್ರಿಸ್ತನೇ. ಎಲ್ಲಿ ಹೇಳಿದೆ ಅದು ಪ್ರಕಟಣೆ 5 ಹೇಳ್ತಾರೆ. ಹಿರಿಯರಲ್ಲಿ ಒಬ್ಬನು ಅಳಬೇಡ, ಅಗೋ ಯೂದಾ ಕುಲದಲ್ಲಿ ಜನಿಸಿರುವ ಸಿಂಹವು, ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು. ಯಾಕೆ ಮುಂದೆ ಆತ 2ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ 10:2 ಆತನು ಸಿಂಹದಂತೆ ಗರ್ಜಿಸ್ತಾನೆ ಅಂತಿದೆ. ಹಾಗಾದ್ರೆ ಸಿಂಹ ಇದ್ರೆ ಕ್ರಿಸ್ತನೇ ಇರಬೇಕು, ಅದೇನು ತಪ್ಪೇನಿಲ್ಲ. ಆದರೆ ನಾವು ಬರೋಣ, ಈ ಬಲಿಷ್ಠನಾದ ದೇವದೂತ ಪರಲೋಕದಿಂದ ಇಳಿದು ಬಂದಲ್ಲ, ಅವನು ಯಾರು ಅಂದಾಗ ತಪ್ಪಭಿಪ್ರಾಯದಲ್ಲಿ ಹೇಳೋರು ಇದನ್ನ ಕ್ರಿಸ್ತ ಅಂತ ಹೇಳ್ತಾರೆ. ಕಾರಣ ಹಿಂಗಿದೆ. ಹಾಗೇನೆ ಪ್ರಕಟಣೆ 4:3 ಆತನ ಮುಖ ಏನಾಗಿತ್ತಂತೆ? ಸೂರ್ಯನೋಪಾದಿಯಲ್ಲಿತ್ತು ಅಂದಾಗ ಅವರು ಏನಂತ ತಿಳ್ಕೊತಾರೆ? ಪ್ರಕಟಣೆ 4:3 ಕೂತಿದ್ದವನ ಕಣ್ಣಿಗೆ ಸೂರ್ಯಕಾಂತ ಪದ್ಮರಾಗ ಮಣಿಗಳಂತೆ ಕಾಣುತ್ತಿದ್ದನು. ಸಿಂಹಾಸನ ಸುತ್ತಲೂ ಪಚ್ಚೆಯಂತೆ ತೋರುತ್ತಿದ್ದ ಮುಗಿಲು ಬಿಲ್ಲು ಇತ್ತು. ಹಾಗೇನೆ ಕ್ರಿಸ್ತನ್ನ ಈ 7 ಸಭೆಗಳಿದೆ. ಇದರಲ್ಲಿ ಪ್ರಕಟಣೆ 2:3 ಅಲ್ಲಿ ಎಫೆಸಸ್ಸು, ಸ್ಮರ್ನ, ದೋತೈರ, ಪೆರ್ಗಮೋಸು, ಸಾರ್ಡಿಸ್ಸು, ಫಿಲಡೆಲ್ಫಿಯಾ, ಲವೋದಿಕೀಯ 7 ಸಭೆಗಳನ್ನ 7 ದೀಪಸ್ತಂಭಗಳ ಮಧ್ಯ ಕ್ರಿಸ್ತ ವಿಹರಿಸ್ತಿದ್ರು. ಆವಾಗ ಅಲ್ಲಿ ಏನಂತ ಹೇಳ್ತಾರೆ ಅಂದರೆ, ಪ್ರಕಟಣೆ 1:15 ಆತನ ಪಾದಗಳು ಕುಲುಮೆಯಲ್ಲಿ ಕಾಯಿಸಿದ ತಾಮ್ರದಂತೆಯೂ ಆತನ ಧ್ವನಿಯು ಜಲಪ್ರವಾಹದ ಘೋಷದಂತೆಯೂ ಇತ್ತು ಅಂತೆಲ್ಲ ಹೇಳ್ತಾರೆ. ಆದ್ರಿಂದ ಆವಾಗ ಏನಂತ ತಿಳ್ಕೊಂಡ್ಬಿಟ್ರು ಎಲ್ರು ಅಂತ ಹೇಳಿದ್ರೆ, ಹಾಗಾದ್ರೆ ಇದು ಏನಿರಬಹುದು ಅಂದ್ರೆ ಇದು ಕ್ರಿಸ್ತನೇ. ಯಾಕಂದ್ರೆ ಆ ಮುಖಲಕ್ಷಣ ಇಲ್ಲಿ ಹೇಳಿರ್ತಕ್ಕಂಥ ಕ್ರಿಸ್ತನೇ ಅಂತ. ಆದ್ರೆ ನಾವು ಎಲ್ಲವನ್ನು ಇನ್ ಬಿಟ್ವೀನ್ ದ ಲೈನ್ಸ್ ಓದಬೇಕು. ಇನ್ ಬಿಟ್ವೀನ್ ಲೈನ್ಸ್ ಹೋದ್ರೆ ಪ್ರಾರಂಭ ಹೇಗಿದೆ ಸ್ವಲ್ಪ ನೋಡಿ. ಇದು ಕ್ರಿಸ್ತ ಅಲ್ಲ ಅನಿಸ್ತದೆ. ಯಾಕೆ ಅಂದ್ರೆ ಈ ಕಾರಣದಿಂದ, ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಹಾಗಾದ್ರೆ ಪರಲೋಕದಿಂದ ಬಲಿಷ್ಠನಾದ ಒಬ್ಬ ದೇವದೂತನು ಏನ್ ಮಾಡಿದ್ರಂತೆ? ಪರಲೋಕದಿಂದ ಇಳಿದು ಬರುವಂತೆ ಕಂಡು. ಹಾಗಾದ್ರೆ ಕ್ರಿಸ್ತನ ಅಲ್ಲಿ ನೋಡಿ, ಮತ್ತೊಬ್ಬ ದೇವದೂತ ಅಂತ 10ನೇ ಅಧ್ಯಾಯ 1 ಮತ್ತೊಬ್ಬ ಅಂದ್ರೆ ದೃಶ್ಯಾದೃಶ್ಯಗಳು ಎಷ್ಟೋ ದೇವದೂತರು ಬಂದೋದ್ರು. 10ನೇ ಅಧ್ಯಾಯ 1 ಯೋಹಾನನ್ನು ನೋಡ್ತಾ ಮತ್ತೊಬ್ಬ ಬಲಿಷ್ಠನಾದ ದೇವದೂತನು ಪರಲೋಕದಿಂದ ಇಳಿದು ಬಂದನು. ಪರಲೋಕದಿಂದಲೇ ಬರೋದು, ಇದು ಡಿವೈನೇ. ಆದ್ರೆ ದೇವದೂತರು ಕೆನಾಟ್ ಬಿಕಮ್ ಡಿವೈನ್ ಪರ್ಸನ್ಸ್.
ಕ್ರಿಸ್ತನ್ನ ಒಬ್ಬ ಇನ್ನೊಬ್ಬ ದೇವದೂತ ಅಂತ ಅಡ್ರೆಸ್ ಮಾಡಕ್ಕಾಗಲ್ಲ. ಆ ಬಲಿಷ್ಠನಾದ ದೇವದೂತ ಯಾರು ಅಂತ ನಾವು ಕಂಡುಹಿಡಿಯೋಣ. ಹಾಗಾದ್ರೆ ಕ್ರಿಸ್ತ ಅಲ್ಲ ಅನ್ನೋದಕ್ಕೆ ಫಸ್ಟ್ ಸೆಂಟೆನ್ಸ್ ಹೇಳ್ತಾ ಇದೆ. ಕೆಲವರು ಇದನ್ನ ಕ್ರಿಸ್ತ ಅಂತಲೇ ಹೇಳಿ ಬರೆದಿಟ್ಟಿದ್ದಾರೆ. ಆದರೆ ಆತನು ಕ್ರಿಸ್ತನಲ್ಲ. ಯಾಕಂದ್ರೆ ಪರಲೋಕದಿಂದ ಅಂದ್ರೆ ಆಗ ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತನು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಆಕ್ಚುಲ್ ಆಗಿ ಆಂಟಿ ಕ್ರೈಸ್ಟು ಪಾತಾಳದಿಂದ ಬರ್ತಾನೆ. ಸೇಟನ್ನು ಅಬೀಸ್ ಅಂದ್ರೆ ಪಾತಾಳದಿಂದ ಬರ್ತಾನೆ. ಆದ್ರೆ ದೇವರ ಕಡೆಯವರೆಲ್ಲ ಪರಲೋಕದಿಂದ ಇಳಿತಾರೆ. ಇಲ್ಲೂ ಅಷ್ಟೇನೆ ತರುವಾಯ ಬಲಿಷ್ಠನಾದ ಮತ್ತೊಬ್ಬ ದೇವದೂತ ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು ಅಂದಾಗ ಮತ್ತೊಬ್ಬ ದೇವದೂತನ್ನ ಈ ತರ ಅಡ್ರೆಸ್ ಮಾಡಲ್ಲ, ಕ್ರಿಸ್ತನ್ಗೆ ಅಡ್ರೆಸ್ ಮಾಡಲ್ಲ. ಆ ತರ ಕ್ರಿಸ್ತನ್ನ ಒಬ್ಬ ದೇವದೂತನ್ಗೆ ಅಡ್ರೆಸ್ ಮಾಡಲ್ಲ. ಬಿಕಾಸ್ ಆಲ್ ಏಂಜಲ್ಸ್ ಕೆನಾಟ್ ಬಿಕಮ್ ಡಿವೈನ್ ಪರ್ಸನ್ಸ್. ಆದ್ರಿಂದ ನಾವೇನಂತ ಕನ್ಕ್ಲೂಷನ್ ಬರ್ಬೋದು, ಇದು ಕ್ರಿಸ್ತ ಅಲ್ಲ, ಕ್ರಿಸ್ತ ಆಗಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ಕನ್ಕ್ಲೂಷನ್ಗೆ ನಾವು ಬರ್ಬೋದು. ಹಾಗಾದ್ರೆ ಈ ದೇವದೂತ ಯಾರಿವನು ಅಂತ ನಾವು ನೋಡೋದಾದ್ರೆ ಇದೆಲ್ಲ ನಿಜ. ಅವನು ಮೇಘಗಳನ್ನ ಧರಿಸ್ಕೊಂಡಿದ್ದ, ಅವನು ಒಂದು ಕಾಮನ ಬಿಲ್ಲು ಅಂತೀವಲ್ಲ, ಅದು ಮುಗಿಲು ಅವನಿಗೆ ಅವನ ಶಿರದ ಮೇಲಿತ್ತು. ಕಾಲುಗಳು ಕುಲುಮೆಯಲ್ಲಿ ಇದ್ದ, ಅಂದ್ರೆ ಅವು ಏನಾಗಿತ್ತು, ಅವು ಕಾಲುಗಳು ಅಂದ್ರೆ ಆ ಬೆಂಕಿಯಲ್ಲಿ ಆತನ ಪಾದಗಳು ಬೆಂಕಿಯ ಕಂಬಗಳಂತಿತ್ತು. ಮತ್ತೆ ಮುಖ ಸೂರ್ಯನೋಪಾದಿಯಲ್ಲಿತ್ತು. ಇವೆಲ್ಲ ನಿಜ. ಆದ್ರೆ ಇದೆಲ್ಲ ಬೇರೆಯವ್ರಿಗೆ ಇರಬಾರ್ದು ಅಂತ ಏನಿಲ್ಲ. ಹಾಗಾದ್ರೆ ಇಲ್ಲಿ ನಾವೇನಂತ ಕನ್ಕ್ಲೂಷನ್ ಮಾಡ್ಬೋದು ಅಂದ್ರೆ, ಇವರು ಯಾರು ಈತ ಅಂತ ಹೇಳಿದ್ರೆ, ಇವನು ಒಬ್ಬ ಬಲಿಷ್ಠನಾದ ದೇವದೂತ ಅಂತ ಹೇಳಿದ್ದಾರೆ. ಯಾವಾಗ ಕ್ರಿಸ್ತ ಅಲ್ಲ ಅಂದಾಗ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಎಷ್ಟೋ ಕಡೆ ಬಂದಿದೆ ಬಲಿಷ್ಠನಾದ ದೇವದೂತ. ಉದಾಹರಣೆಗೆ 20ನೇ ಅಧ್ಯಾಯದಲ್ಲಿ ಒಬ್ಬ ಬಲಿಷ್ಠನಾದ ದೇವದೂತ ಪರಲೋಕದಿಂದ ಒಂದು ದೊಡ್ಡ ಸರ್ಪಣಿಯನ್ನ ಹಿಡ್ಕೊಂಡ್ ಬಂದ. ಅವನು ಪುರಾತನ ಘಟ ಸರ್ಪ, ಪಿಚಾಚನು, ಸೈತಾನನನ್ನು ಕಟ್ಟಿ ಭೂಲೋಕ ಇದಕ್ಕೆ ಪಾತಾಳಕ್ಕೆ ದೊಬ್ಬಿ ಅದನ್ನ ಮುಚ್ಚಿಬಿಟ್ಟ. ಅವನನ್ನ 1000 ವರ್ಷ ಅವನು ಆ ಬಂಧನದಲ್ಲಿರಬೇಕು ಅಂತ ಹೇಳಿದೆ. ಆ ಥರ ಬಲಿಷ್ಠನಾದ ದೇವದೂತ ಅಂತ ಕೆಲವಾರು ಕಡೆ ಹೇಳಿದ್ದಾರೆ. ಆದ್ರೆ ಮಿಕ್ಕ ವಿವರಣೆಗಳನ್ನ ಎಲ್ಲ ನೋಡ್ಬಿಟ್ಟು ಕ್ರಿಸ್ತ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವನು ಮತ್ತೊಬ್ಬ ದೇವದೂತ. ಹಾಗಾದ್ರೆ ಕ್ರಿಸ್ತನನ್ನ ಸಹೋದರ ಸಹೋದರಿ ಯಾರಿರಬಹುದು ಅಂದ್ರೆ, ನಿಮ್ಗೆ ಗೊತ್ತಿದೆ, ಒಬ್ಬ ಬಲಿಷ್ಠನಾದ ದೇವದೂತ ಅಂದ್ರೆ ಪ್ರಧಾನ ದೂತರಲ್ಲಿ ಒಬ್ಬನಾದ ಮಿಕಾಯೇಲನು ಅಂತ ಹೇಳ್ಬೋದು. ಯಾಕಂದ್ರೆ ಗೇಬ್ರಿಯಲ್ಲು ಒಬ್ಬ ಬಲಿಷ್ಠನಾದ ದೇವದೂತನೇ. ಆದ್ರೆ ಎಲ್ರಿಗಿಂತ ಬಲಿಷ್ಠನಾದ ದೇವದೂತ ಮಿಕಾಯೇಲ್. ಹಳೆ ಒಡಂಬಡಿಕೆಯಲ್ಲೂ ಇದೆ. ಅವನು ಈ ಮೋಶೆಯ ಶವದ ವಿಷಯದಲ್ಲಿ ಮಿಕಾಯೇಲು ಯಾರ ಹತ್ರ ವಾಗ್ವಾದ ಮಾಡ್ತಾನೆ? ಸೇಟನ್ ಹತ್ರ ಮಾಡ್ತಾನೆ. ದಾನಿಯೇಲನಿಗೆ ದಾನಿಯೇಲ 9ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯ 8ನೇ ಅಧ್ಯಾಯದಲ್ಲಿ ಅವನು ಜೆರುಸಲೇಮ್ ಕಡೆ ಮುಖ ಮಾಡಿಕೊಂಡು ಉಪವಾಸ ಇದ್ದು ದೇವರು ಪ್ರಾರ್ಥನೆ ಮಾಡಿ, ಏನ್ ನೋಡಿನೇ, ನಾವು ಹೊರದೇಶದಲ್ಲಿ ಅಂದ್ರೆ ಬಾಬೇಲ್ನಲ್ಲಿ ಇಸ್ರೇಲ್ ಜನ ಇರಬೇಕಾಗಿರ್ತಕ್ಕಂಥದ್ದು, ದಾಸತ್ವದಲ್ಲಿ ಇರಬೇಕಾಗಿರೋದು 70 ವರ್ಷ. ಇದನ್ನ ನಾನು ಯೆರೆಮೀಯನ ಪ್ರವಾದನೆಯಲ್ಲಿ ತಿಳ್ಕೊಂಡಿದ್ದೀನಿ. ಆದ್ರೆ ಇನ್ನು ಮುಂದೆ ನನ್ನ ಜನಕ್ಕೂ ನನ್ನ ಪರಿಶುದ್ಧ ಪುರಕ್ಕೂ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅದನ್ನ ನಾನು ಪ್ರಕಟ ಮಾಡುವಂತ ಉಪವಾಸ ಇದ್ದು ಪ್ರಯತ್ನ ಮಾಡಿದಾಗ ಆ ದೇವರು ಗೇಬ್ರಿಯಲ್ ದೇವದೂತನ ಕಳಿಸ್ತಾರೆ. ಆದ್ರೆ ದಾರಿನಲ್ಲೇ ಅವನನ್ನ ಪಾರಸಿಯ ರಾಜನ ಒಬ್ಬ ಅಧಿಪತಿ, ಅಂದ್ರೆ ಅವನೊಬ್ಬ ಸೇಟನ್ ಕಡೆ ದೇವದೂತ 21 ದಿನ ತಡೆದು ನಿಲ್ಲಿಸ್ಬಿಟ್ನಂತ. ನೋಡಿ ಅವನಿಗೆ ಎಷ್ಟು ಪವರ್ ಇರ್ಬೋದು. ಆಗ ಯಾರವನ್ ಬಂದು ಬಿಡಿಸ್ಬೇಕಾಯ್ತು? ಮಿಕಾಯೇಲನೇ ಬಂದು ಬಿಡಿಸ್ಬೇಕಾಯ್ತು. ಹಾಗಾದ್ರೆ ನಾವು ಒಂದು ಕನ್ಕ್ಲೂಷನ್ ಬರ್ಬೋದು. ಅದೇ ತರ ಪರಲೋಕದಲ್ಲಿ ಯುದ್ಧ ನಡೆಯಿತು. ಮಿಕಾಯೇಲನಿಗೂ ಅವನ ದೂತನಿಗೂ, ಸೈತಾನನು ಪುರಾತನ ಘಟ ಸರ್ಪನಿಗೂ ಅವನ ದೂತನಿಗೂ ಯುದ್ಧ ಆಯಿತು ಪರಲೋಕದಲ್ಲಿ. ಪುರಾತನ ಘಟ ಸರ್ಪ ಅವನ ದೂತರು ಸೋತು ಹೋದ್ರು. ಹಾಗಾದ್ರೆ ಇದನ್ನೆಲ್ಲ ನಾವು ನೋಡಿದಾಗ ನಾವು ಏನಂತ ತಿಳಿಬೋದು ಅಂತ ಹೇಳಿದ್ರೆ, ಅದು ಮಿಕಾಯೇಲ್, ಬಲಿಷ್ಠನಾದ ದೇವದೂತ, ಪರಲೋಕದಿಂದ ಬರ್ತಕ್ಕಂಥವನು ಮಿಕಾಯೇಲ್. ಹಾಗಾದ್ರೆ ಅವನಿಗೆ ಈ ಕೆಲವು ಲಕ್ಷಣಗಳಿತ್ತಲ್ಲ.
ಅಂದ್ರೆ ಅವನು ಮೋಡವನ್ನೇ ಧರಿಸ್ಕೊಂಡಿದ್ದ. ಅದನ್ನೆಲ್ಲ ಸ್ವಲ್ಪ ನಾವು ನೋಡೋಣ. ಈಗ ಪರಲೋಕದಿಂದ ಬರೋನ್ಗೆ ಈ ಕ್ವಾಲಿಟೀಸ್ ಇತ್ತು. ಉದಾಹರಣೆಗೆ ನಾವು ಕೀರ್ತನೆಗಳು, ದಾವಿದ ಬರೆದ ಕೀರ್ತನೆ 18:11 ಹೇಳ್ತೀನಿ, ಕತ್ತಲನ್ನು ತನಗೆ ಮರೆಯ ಸ್ಥಳವಾಗಿಯೂ ಕತ್ತಲಿನ ನೀರುಗಳನ್ನು ಆಕಾಶದ ಮಂದವಾದ ಮೋಡಗಳನ್ನು ಆತನ ಸುತ್ತಲೂ ಡೇರೆಯಾಗಿ ಮಾಡಿದನು. ಅದೇ ತರ 19:1 ಏಷಾಯದಲ್ಲಿ ಐಗುಪ್ತರ ವಿಷಯವಾದ ದೈವೋಕ್ತಿ, ಇಗೋ ಕರ್ತನು ವೇಗವುಳ್ಳ ಮೇಘವನ್ನು ಹತ್ತಿಕೊಂಡು ಐಗುಪ್ತಕ್ಕೆ ಬರುತ್ತಾನೆ. ಆತನು ಸಮ್ಮುಖನಾದಾಗ ಐಗುಪ್ತರ ವಿಗ್ರಹಗಳು ನಡುಗುವು, ಐಗುಪ್ತರ ಹೃದಯವು ಅವರ ಮಧ್ಯೆ ಕರಗುವುದು. ಮುಗಿಲು ಬಿಲ್ಲು ದೇವರ ನಂಬಿಕಸ್ಥನು ಮತ್ತು ದಯಾಪರನು ಎಂಬುದನ್ನು ಸೂಚಿಸುತ್ತದೆ. ಹಾಗಾದ್ರೆ ಈ ಮುಗಿಲು ಬಿಲ್ಲು ಇತ್ತು, ಮತ್ತೆ ಆ ಒಂದು ಮೇಘಗಳ ಮೇಲೆ ಬರ್ತಾರೆ ದೇವರು. ಅದೇ ತರ ಇದು ಆದಿಕಾಂಡ 9:12 ನೋಡ್ತೀವಿ, ದೇವರು ನನಗೂ ನಿಮಗೂ ನಿಮ್ಮ ಸಂಗಡ ಇರುವ ಎಲ್ಲಾ ಜೀವಜಂತುಗಳಿಗೂ ಮಧ್ಯದಲ್ಲಿ ತಲತಲಾಂತರದವರೆಗೂ ತಾನು ಮಾಡುವ ಒಡಂಬಡಿಕೆಗೆ ಇದೇ ಗುರುತು. ನನ್ನ ಮುಗಿಲು ಬಿಲ್ಲು ಮೇಘಗಳಲ್ಲಿ ಗುರುತಾಗಿ ಇಟ್ಟಿದ್ದೇನೆ, ಅದು ನನಗೂ ಭೂಮಿಗೂ ಮಾಡಿಕೊಂಡ ಒಡಂಬಡಿಕೆಗೆ ಗುರುತಾಗಿದೆ. ಹಾಗಾದ್ರೆ ಇಲ್ಲಿ ಏನೇನು ನಾವು ನೋಡಿದ್ವು? ಪ್ರಾರಂಭದಲ್ಲಿ ಅವನು ಮೇಘವನ್ನು ಧರಿಸ್ಕೊಂಡಿದ್ದ, ತಲೆಯ ಮೇಲೆ ಮುಗುಲು ಬಿಲ್ಲಿತ್ತು, ಸೂರ್ಯನೋಪಾದಿಯಲ್ಲಿ ಅವನ ಮುಖ ಇತ್ತು, ಪಾದವು ಬೆಂಕಿಯಲ್ಲಿರ್ತಕ್ಕಂಥ ಕಂಬಗಳ ತರ ಇತ್ತು. ಅದಕ್ಕೆ ಎಷ್ಟೋ ವಚನಗಳಿದೆ. ತಂದೆ ಆದ ದೇವರು ಮೋಡಗಳ ಮೇಲೆ ಬರೋದು, ಅದನ್ನೇ ಮನುಷ್ಯ ಕುಮಾರನಾಗಿರುವ ಕ್ರಿಸ್ತನು ಮೇಘಗಳ ಮೇಲೆ ಬರೋದು. ನಾವು ಲೂಕ 21 ಹೇಳ್ತಾನೆ, ಆತನು ಮೋಡಗಳ ಮೇಲೆ ಮನುಷ್ಯ ಕುಮಾರನು ಬರುವ ಸೂಚನೆ ಕಾಣಿಸ್ತು. ಆಗ ಆಕಾಶದ ಶಕ್ತಿಗಳು ಕದಲ್ತು, ಆಗ ಭೂಲೋಕದ ಎಲ್ಲಾ ಕುಲದವರು ಎದೆ ಬಡ್ಕೊಳ್ಳೋರು. ಹಾಗೆ ಅವರು ಸಭೆಯನ್ನು ಎತ್ಕೊಳ್ಳುವಾಗ ಕ್ರಿಸ್ತನ್ ಎಲ್ಲಿ ಬರ್ತಾನಂತೆ? ಆಕಾಶದಲ್ಲಿ. ಅದನ್ನ ಭಕ್ತನಾದ ಪೌಲ ಬರೀತಾರೆ, ಅಪೊಸ್ತಲನಾದ ಪೌಲ. ಆತನು ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವದೂತರ ತುತೂರಿಯ ಧ್ವನಿಯೊಡನೆ ಆಕಾಶದಲ್ಲಿ ಇಳಿದು ಬರುವನು. ಅಲ್ಲಿಗೆ ಮೇಘಕ್ಕೂ ತಂದೆಯಾದ ದೇವರಿಗೂ ಕ್ರಿಸ್ತನಿಗೂ ಮತ್ತು ಎಲ್ಲ ಆಕಾಶ ಇದರಲ್ಲಿ ಪರಲೋಕದಲ್ಲಿರ್ತಕ್ಕಂಥ ಜೀವಿಗಳಿಗೆ ಈ ಒಂದು ಸಂಬಂಧ ಇದೆ, ಮೇಘಗಳ ಮೇಲೆ ಬರೋದು. ಹಾಗಾದ್ರೆ ಒಂದು ಮುಗಿಲು ಬಿಲ್ಲಿತ್ತು ಅಂದ್ರೆ ಏನದು? ಮುಗಿಲು ಬಿಲ್ಲು ವಾಟ್ ಇಟ್ ಶೋಸ್ ಅಂತ ನಾವು ಆಮೇಲೆ ನೋಡೋಣ. ಅದನ್ನ ಒಂದೊಂದಾಗಿ ಅದನ್ನ ನಾವು ಗಮನಿಸೋಣ. ಹಾಗಾದ್ರೆ ಈ ಮಿಕಾಯೇಲೇನೆ ಅನ್ನೋದಕ್ಕೆ ನಾವು ಕೆಲವಾರು ಉದಾಹರಣೆಗಳನ್ನ ಕೊಟ್ಟುಬಿಟ್ಟು ಅದಕ್ಕೆ ನಾವು ಪುನಃ ವಾಪಸ್ ಬರೋಣ. ಈಗ ಈ ದೇವದೂತ ಮಿಕಾಯೇಲ್, ಅವನ ಲಕ್ಷಣಗಳಾಗಿತ್ತು. ಅವನು ಬಂದಾಗ ಅವನು ಕಾಣಿಸ್ಕೊಂಡ, ಅವನು ಮೇಘವನ್ನ ಧರಿಸ್ಕೊಂಡ. ಮೇಘವು ಅವನೇನ್ ಮಾಡ್ದ? ಆ ಮೇಘವು ಏನಾಗಿತ್ತಂತೆ, ಮೇಘವನ್ನು ಧರಿಸಿಕೊಂಡಿದ್ದ. ಅವನ ತಲೆಯ ಮೇಲೆ ಮುಗಿಲು ಬಿಲ್ಲಿತ್ತು, ಅವನ ಮುಖವು ಸೂರ್ಯನೋಪಾದಿಯಲ್ಲಿತ್ತು, ಆತನ ಪಾದವು ಬೆಂಕಿಯ ಕಂಬುಗಳಂತಿದ್ದವು. ಅಂದಾಗ ಇಷ್ಟೊಂದು ಬಲಿಷ್ಠನಾದ ದೇವದೂತನಿಗೆ ಬಗ್ಗೆ ಕೆಲವು ವಿಷಯ ನಾವು ನೋಡೋಣ. ಅದೇನೆಂದ್ರೆ, ನಾನು ಆವಾಗಲೇ ಹೇಳಿದ್ನಲ್ಲ, ದಾನಿಯೇಲ 10:13, ಆದರೆ ಪಾರಸಿಯ ರಾಜ್ಯದ ಪ್ರಭುವು 21 ದಿವಸಗಳು ನನಗೆ ಎದುರು ನಿಂತನು. ಆದರೆ ಈಗೋ ಮುಖ್ಯ ಪ್ರಭುಗಳಲ್ಲಿ ಒಬ್ಬನಾದ ಮಿಕಾಯೇಲನು ನನ್ನ ಸಹಾಯಕ್ಕೆ ಬಂದನು. ನಾನು ಪಾರಸಿಯ ಅರಸನ ಬಳಿಯಲ್ಲಿ ಉಳಿದುಕೊಂಡು, ಆದರೆ ಸತ್ಯದ ಬರಹದಲ್ಲಿ ಸೂಚಿಸಲ್ಪಟ್ಟದ್ದನ್ನು ನಿನಗೆ ತಿಳಿಸುತ್ತೇನೆ. ನಿಮ್ಮ ಪ್ರಭುವಾದ ಮಿಕಾಯೇಲನು ಹೊರತು ಮತ್ತೆ ಯಾರೂ ನನ್ನ ಸಂಗಡ ಈ ಸಂಗತಿಗಳಲ್ಲಿ ಬಲಗೊಳ್ಳಲಿಲ್ಲ. ಹಾಗೆ ಇದರಲ್ಲಿ ಹೇಳ್ತಾರೆ ಯೂದ. ಆದರೆ ಪ್ರಧಾನ ದೇವದೂತನಾದ ಮಿಕಾಯೇಲನು ಮೋಶೆಯ ಶವದ ವಿಷಯದಲ್ಲಿ ಸೈತಾನ್ನೊಂದಿಗೆ ವ್ಯಾಜ್ಯವಾಡಿ ವಾಗ್ವಾದ ಮಾಡುವಾಗ ಅವನು ಸೈತಾನ್ನ ಮೇಲೆ ದೂಷಣಾಭಿಪ್ರಾಯವನ್ನು ಹೇಳುವುದಕ್ಕೆ ಧೈರ್ಯಗೊಳ್ಳಲೆ ಕರ್ತನು ನಿನ್ನನ್ನು ಖಂಡಿಸಲಿ ಎಂದನು. ಅತಿ ಮುಖ್ಯವಾದ್ದು ಪ್ರಕಟಣೆ 12:7, ಪರಲೋಕದಲ್ಲಿ ಯುದ್ಧ ನಡೆಯಿತೋ, ಮಿಕಾಯೇಲನು ಆತನ ದೂತರು ಘಟಸರ್ಪದ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧದಲ್ಲಿ ಯುದ್ಧ ಮಾಡಿ ಸೋತು ಹೋದರು. ಹಾಗಾದ್ರೆ ಇದೆಲ್ಲ ಏನ್ ಸೂಚಿಸ್ತದೆ ಅಂದ್ರೆ, ಇದೆಲ್ಲವೂ ಒಬ್ಬ ಬಲಿಷ್ಠ ದೇವದೂತ, ಪ್ರಧಾನ ದೇವದೂತ ಮಿಕಾಯೇಲನಿಗೆ ಸೂಚಿಸ್ತದೆ. ಇದು ಮಿಕಾಯೇಲೇ ಇರಬಹುದು ಅನ್ನೋ ಒಂದು ಅಭಿಪ್ರಾಯವನ್ನು ನಾವು ನೀವೇನಾದ್ರು ಇಟ್ಟುಕೊಂಡ್ರೆ ಅದರಲ್ಲಿ ಏನು ತಪ್ಪಾಗುತ್ತೆ. ಹಾಗಾದ್ರೆ ಕ್ರಿಸ್ತನ ಸೋದರರೇ, ಈ ಒಂದೊಂದು ವಿಷಯಗಳನ್ನ ನಾವು ನೋಡ್ಕೊಂಡ್ ಬರುವಾಗ ಆತ ಎಲ್ಲಿದ್ದಂತೆ ಅವನು ಅಂದ್ರೆ, ಆ ದೇವದೂತ
ಆ ಅವನ ಕೈಯಲ್ಲಿ ಆ ದೇವದೂತನು, ಈಗ 2ನೇ ವಚನಕ್ಕೆ ಬರೋಣ. ಈಗ 1ನೇ ವಚನ ಇಷ್ಟು ಸಮಯ ತಗೊಂಡು, ಈಗ 2ನೇ ವಚನಕ್ಕೆ ಬರೋಣ. ಅವನ ಕೈಯಲ್ಲಿ ಬಿಚ್ಚಿದ ಒಂದು ಚಿಕ್ಕ ಸುರುಳಿ ಇತ್ತು. ಅವನು ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಗರ್ಜಿಸಿದನು. ಹಾಗಾದ್ರೆ ಅವನೇನ್ ಮಾಡಿದ್ನಂತೆ, ಅವನ ಕೈನಲ್ಲಿ ಒಂದು ಬಿಚ್ಚಿದ ಸುರುಳಿ ಇತ್ತು. ಇದು ಒಂಥರ ಟಫ್ ಸಬ್ಜೆಕ್ಟ್ಸ್, ಸುಲಭವಾಗಿ ತಿಳ್ಕೋಬೇಕು. ಇನ್ಬಿಟ್ರಿಂದ ಲೈನ್ಸ್ ಓದಿದ್ರೆ ದೇವರ ಜ್ಞಾನವನ್ನು ನಮ್ಗೆ ಕೊಡ್ತಾರೆ. ಅವನ ಕೈನಲ್ಲಿ ಒಂದು ಬಿಚ್ಚಿದ ಒಂದು ಸುರುಳಿ ಇತ್ತು. ನಿಮಗೆ ಗೊತ್ತಿದೆ, ಸುರುಳಿ ಅಂದ್ರೆ ಸ್ಕ್ರೋಲ್. ಅದನ್ನ ಬುಕ್ ಅಂತೀವಿ. ಹಿಂದೆ ಎಲ್ಲ ಸುರುಳಿ ಬರೆದು ಇಡ್ತಾ ಇದ್ರು. ಸುರುಳಿನೇ ಬುಕ್ ಅನ್ನೋರು. ಅದಕ್ಕೆ ಲತೀನಲ್ಲಿ ಏನ್ ಹೇಳ್ತಾರೆ, ಗ್ರೀಕಲ್ಲಿ ಏನ್ ಹೇಳ್ತಾರೆ, ಹೀಬ್ರೂಲ್ ಏನ್ ಹೇಳ್ತಾರೆ ಅಂತ ಹೇಳ್ಕೊಂಡ್ರೆ ಹೆಚ್ಚು ಸಮಯ ಹಿಡಿಯುತ್ತೆ. ಈ ಪಾಠಕ್ಕೆ ಎಷ್ಟು ಬೇಕೋ ಅಷ್ಟು ಮಾತಾಡೋಣ ತಿಳ್ಕೊಳ್ಳೋಣ. ಸ್ಕ್ರೋಲ್ ಮೀನ್ಸ್ ಬುಕ್. ಅದು ಬಿಚ್ಚಿತ್ತು. ಸಾಮಾನ್ಯವಾಗಿ ನಾವು ಪ್ರಕಟಣಾ ಗ್ರಂಥ 5ನೇ ಅಧ್ಯಾಯದಲ್ಲಿ ನೋಡುವಾಗ, ಯಾವೇ ದೇವರು ಸಿಂಹಾಸನದಲ್ಲಿ ಕೂತಿದ್ರಂತೆ, ಅವರ ಬಲಗೈನಲ್ಲಿ ಒಂದು ಸುರುಳಿ ಇತ್ತಂತೆ. ಅದು 7 ಕಡೆ ಮುದ್ರಿತವಾಗಿತ್ತು. ಅಲ್ಲಿ ಸುರುಳಿ 7 ಕಡೆ ಮುದ್ರೆ ಹಾಕ್ಬಿಟ್ಟಿದ್ರು. ಯಾರು ಬಿಚ್ಚಿ ಓದಕ್ಕಾಗಲಿಲ್ಲ. ಯೋಗ್ಯನಾದ ಒಬ್ಬನು ಕೊಡ್ತೀನಿ ಅಂತ ಹೇಳಿದ್ರು ಅಂತ ಕಳೆದ ವಾರದಲ್ಲ ನಾವು ಈ ವಿಷಯವನ್ನ ಧ್ಯಾನ ಮಾಡಿದೀವಿ. ಅದು ದ ಸ್ಕ್ರೋಲ್ ವಿಚ್ ವಾಸ್ ಸೀಲ್ಡ್ ಬೈ ಮೀನ್ಸ್ ಆಫ್ 7 ಸೀಲ್ಸ್. ಅಂದ್ರೆ ಮುದ್ರೆ ಹಾಕಿತ್ತು 7 ಕಡೆ. ಅಲ್ಲಿ ಒಳಗಡೆ ಇರೋದನ್ನ ಯಾರು ಬಿಚ್ಚಿ ಓದಕ್ಕಾಗ್ತಾ ಇರಲಿಲ್ಲ. ತಂದೆ ಆ ದೇವರು ಕಾಯ್ತಿದ್ರು ಒಬ್ಬ ಯೋಗ್ಯ ಬರಬೇಕು ಅಂತ. ಅದನ್ನೇ ನಾವು 5ನೇ ಅಧ್ಯಾಯದಲ್ಲಿ ಬಹಳ ಒಳ್ಳೆಯ ಸೀನ್ ಅದು. ಆಗ ಯಜ್ಞದ ಕುರಿಯಾದ ಆತನೇ ಬಂದು ಆತನ ಬಲಗೈನಿರೋದನ್ನ ತಗೊಂಡು ಒಂದೊಂದಾಗಿ ಬಿಚ್ಚಿದಾಗಲೇ ಆ 1ನೇ ಮುದ್ರೆ ಹೊಡೆದಾಗ ಬಿಳಿ ಕುದುರೆ ಬಂತು, ಕೆಂಪು, ಅದೆಲ್ಲ ನಾವು ಧ್ಯಾನ ಮಾಡಿದ್ವಿ. ಇಲ್ಲಂಗಲ್ಲ, ಇದು ಚಿಕ್ಕ ಸುರುಳಿ, ದೊಡ್ಡದಲ್ಲ. ಅದು ಬಿಚ್ಚಿದೆ, ಓಪನ್. ಸೊ ಇಟ್ ಇಸ್ ಓಪನ್ ಬುಕ್. ಅದೇನು ಗುಪ್ತವಾಗಿರೋ ಅವಶ್ಯಕತೆ ಇಲ್ಲ. ಅದು ಅವನ ಕೈನಲ್ಲಿ ಇತ್ತಂತೆ. ಅವನು ಹೆಂಗಿದ್ನಂತೆ, ಅವನೇನ್ ಮಾಡಿದ್ನಂತೆ, ಅವನು ಅದನ್ನ ಆ ಒಂದು ಸುರುಳಿನ ಕೈನಲ್ಲಿ ಹಿಡ್ಕೊಂಡು ಅವನು ಬಲಗಾಲನ್ನು ಸಮುದ್ರದ ಮೇಲೆಯೂ ಎಡಗಾಲನ್ನು ಭೂಮಿಯ ಮೇಲೆಯೂ ಇಟ್ಟು ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂದ. ವಚನ 2, 3 ನಾನು ಒಟ್ಟಿಗೆ ಒಂದೊಂದಾಗಿ ಹೇಳ್ಕೊಂಡು ಹೋಗ್ಬಿಡ್ತೇನೆ. ಹಾಗಾದ್ರೆ ಅದು ಏನ್ ಮಾಡಿದಂತೆ, ಅವನು ತನ್ನ ಒಂದು ಕಾಲನ್ನ ಅವನು ಇದರ ಮೇಲೆ ಸಮುದ್ರದ ಮೇಲೆ, ಇನ್ನೊಂದು ಕಾಲನ್ನ ಭೂಮಿಯ ಮೇಲೆ ಇಟ್ಕೊಂಡಿದ್ದ. ಹಾಗಾದ್ರೆ ಈಗ ಮೊದಲು ನಾವೇನ್ ಮಾಡೋಣ, ವಾಟ್ ಇಟ್ ರೆಪ್ರೆಸೆಂಟ್ಸ್ ಅಂತ. ಒಂದು ಕಾಲು ಸಮುದ್ರದ ಮೇಲೆ, ಇನ್ನೊಂದು ಕಾಲನ್ನ ಭೂಮಿಯ ಮೇಲೆ ಇಟ್ಕೊಂಡಿದ್ದ. ಅಂದ್ರೆ ಸಮುದ್ರ ಅಂತ ಹೇಳಿದ್ರೆ ಈಗ ನಾವು ಪ್ರಕಟಣಾ ಅಂತ 17ನೇ ಅಧ್ಯಾಯದಲ್ಲಿ ನೋಡ್ತೀವಿ. ಸಮುದ್ರ ಅಂದ್ರೆ ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗ. ಸೊ ಆಲ್ ಜೆಂಟೈಲ್ ಕಿಂಗ್ಡಮ್ಸ್ ದಟ್ ರೆಪ್ರೆಸೆಂಟ್ ದ ಸಿ. ಹಾಗಾದ್ರೆ ಸಮುದ್ರ ಏನನ್ನು ಸೂಚಿಸ್ತದೆ ಅಂದ್ರೆ ಎಲ್ಲ ಈ ಅನ್ಯ ದೇಶಗಳ ಒಂದು ಸಮುದಾಯ, ಅನ್ಯ ದೇಶಗಳನ್ನ ಸೂಚಿಸ್ತದೆ. ಭೂಮಿ ಅಂತ ಹೇಳಿದ್ರೆ ಇಸ್ರೇಲ್ಗೆ ದೇವರು ಕೊಟ್ಟಿರ್ತಕ್ಕಂಥ ಲ್ಯಾಂಡ್, ಮತ್ತೆ ದೇವರ ಮಕ್ಕಳು ಎಲ್ಲೆಲ್ಲಿದಾರೋ ಆ ಲ್ಯಾಂಡ್. ಟೋಟಲ್ ಆಗಿ ಹೋಲ್ ನೇಷನ್ಸ್, ಹೋಲ್ ವರ್ಲ್ಡ್. ಸೊ ಅಥಾರಿಟಿ ಓವರ್ ದ ಹೋಲ್ ನೇಷನ್ಸ್ ಅಂತ. ಹಾಗಾದ್ರೆ ಆ ದೇವದೂತರ ಈಗ ನಮ್ಗೆ ಇಂಡೈರೆಕ್ಟ್ ಆಗಿ ಏನ್ ಹೇಳ್ತಾ ಇದ್ದೇನೆ, ಒಂದು ಕಾಲ್ನ ಸಮುದ್ರದ ಮೇಲೆ ಇಟ್ಕೊಂಡಿದ್ದಂತೆ, ಇನ್ನೊಂದು ಕಾಲ್ನ ಭೂಮಿ ಮೇಲೆ ಇಟ್ಕೊಂಡಿದ್ದಂತೆ. ಏನ್ ಸೂಚಿಸ್ತದೆ ಅಂದ್ರೆ, ಸಮಯ ಬಂದ್ಬಿಡ್ತು, ದೇವರು ಈ 6ನೇ ಮುದ್ರೆ ಎಫೆಕ್ಟಿವ್, 6ನೇ ತುತ್ತೂರಿಯ ಎಫೆಕ್ಟ್ ಇದು. ಇನ್ನು 7ನೇ ತುತ್ತೂರಿ ಇರುವುದಿಲ್ಲ. 6ನೇ ತುತ್ತೂರಿಯ ಎಫೆಕ್ಟ್ ನಲ್ಲೇ ತೋರಿಸ್ತಿದ್ದಾರೆ. ಟೆಂಪರರಿಲಿ ಪೊಸೆಷನ್ ಆಫ್ ದಿಸ್ ವರ್ಲ್ಡ್ ಈಸ್ ಟೇಕನ್ ಬೈ ಗಾಡ್. ಆದರೆ ದೇವರು ಈ ಎಂಟೈರ್ ಭೂಲೋಕವನ್ನ ತನ್ನ ಕಂಟ್ರೋಲ್ಗೆ, ತನ್ನ ಸ್ವಾಧೀನಕ್ಕೆ ತಗೋತಾ ಇದ್ದಾರೆ. ಈಸ್ ಟೇಕಿಂಗ್ ಇಟ್ ಇಸ್ ಪೊಸೆಷನ್. ಹಾಗಾದ್ರೆ ಟೇಕಿಂಗ್ ಇಟ್ ಪೊಸೆಷನ್ ಅಂದ್ರೆ ಎಂಟೈರ್ ಜೆಂಟೈಲ್ ಕಿಂಗ್ಡಮ್, ಇಸ್ರೇಲ್ದು ಎಲ್ಲವೂ ಯಾರ ಕಂಟ್ರೋಲ್ ಬರ್ತಾ ಇದೆ ಅಂದ್ರೆ ಎವ್ರಿಥಿಂಗ್ ಎಸ್ ಕಮ್ ಟು ದಿ ಕಂಟ್ರೋಲ್ ಆಫ್ ಆಲ್ಮೈಟಿ ಗಾಡ್. ಅದನ್ನ ಅಲ್ಲಿ ತೋರಿಸ್ತಾರೆ. ಹಾಗಾದ್ರೆ ಈ ಸ್ಕ್ರೋಲ್ ಏನಿದು, ಒಂದು ಸಣ್ಣ ಸುರುಳಿ. ಈಗ ನೋಡಿ, ಸಣ್ಣ ಸುರುಳಿ ಅಂದ್ರೆ ಕೈಯಲ್ಲಿ ಬಿಚ್ಚಿಟ್ಟ ಒಂದು ಚಿಕ್ಕ ಸುರುಳಿ. ಇದು ಏನನ್ನು ಸೂಚಿಸ್ತದೆ ನೋಡಿ, ಒಂದು ವರ್ಡ್ ಇದೆ, ಇದು ಓಪನ್ ಬೇರೆ ಇದೆ. ಇದು ಓಪನ್ ಅಂದ್ರೆ ಬಿಚ್ಚಿದೆ, ಎಲ್ಲರೂ ಓದ್ಬೋದು. ನೋಡಿ, ಒಂದು ಸ್ಕ್ರೋಲ್ ಅಂದ್ರೆ ಆ ಹಿಂದೆ ಅದಕ್ಕೆ ಒಂದು ಅರ್ಥ ಬಿಬ್ಲೋರಿಡಿಯನ್ ಅಂತ. ಬಿಬ್ಲೋರಿಡಿಯನ್ ಅಂದ್ರೆ ನಾಟ್ ಬಿಬ್ಲಿಯೋನ್.
ಸಿ ಅದು ಹೆಂಗೆ ಅದನ್ನ ಪ್ರೊನೌನ್ಸ್ ಮಾಡೋದು? ಬಿಬ್ಲಾರಿಡಿಯನ್, ಬಿಬ್ಲಾರಿಡಿಯನ್, ನಾಟ್ ಬಿಬ್ಲಿಯೋನ್. ಅಂದ್ರೆ ಬಿಬ್ಲಿಯೋನ್ ಅಂದ್ರೆ ಬೈಬಲ್, ಅಂದ್ರೆ ಬೈಬಲ್ ಅನ್ನೋ ಪದ ಬಿಬ್ಲಿಯೋನ್ ಅಂತ ಬಂದಿದ್ದದು, ಅದರ ರೂಟ್ ವರ್ಡ್ ಅದು. ಸೊ ಇಟ್ ಹಸ್ ಕಮ್ ಫ್ರಮ್ ದ ವರ್ಡ್ ಬಿಬ್ಲಿಯೋನ್, ಮೀನ್ಸ್ ಬೈಬಲ್. ನಾವೆಲ್ಲ ಬೈಬಲ್ ಬೈಬಲ್ ಅಂತೀವಲ್ಲ ಅದರ. ಇಲ್ಲಿ ಆ ಪದ ಬರೆದಿಲ್ವಂತೆ ಹೀಬ್ರಲ್ಲಿ, ಇದರಲ್ಲಿ ಗ್ರೀಕಲ್ಲಿ ಏನು ಬರೆದಿದೆ? ಬಿಬ್ಲಾರಿಡಿಯನ್ ಅಂದ್ರೆ ಹೇಳಿದ್ರೆ ಅದು ಇಟ್ ವಾಸ್ ಸಮಥಿಂಗ್ ನ್ಯೂ ರಿವಿಲೇಷನ್. ಅದು ಅಂದ್ರೆ ಯಾವುದೋ ಒಂದು ಹೊಸ ವಿಷಯ, ಇಲ್ಲಿವರೆಗೆ ಮರೆಯಾಗಿದ್ದ ಗುಪ್ತವಾಗಿದ್ದ ಒಂದು ವಿಷಯವನ್ನ ಈಗ ದೇವರು ಪ್ರಕಟ ಮಾಡ್ತಾ ಇದ್ದಾರೆ ಅಂತ ಅರ್ಥ. ಇದನ್ನ ಕಳೆದ ಬಾರಿ ನಾವು ಬಹಳ ಹೇಳಿದ್ವಿ. ತಂದೆ ಆದ ದೇವರು ಈ ಪ್ರಕಟಣಾ ಗ್ರಂಥವನ್ನೇ ಒಂದು ಸುರುಳಿಯ ರೂಪದಲ್ಲಿ ಬರೆದು ತಮ್ಮ ಬಲಗೈನಲ್ಲಿ ಇಟ್ಕೊಂಡ್ಬಿಟ್ಟಿದ್ರು. ಯೋಗ್ಯನಾದವನು ಬಂದು ಇದನ್ನು ತೆಗಿಬೇಕು ಅಂತ. ಆಗ ಅದ್ರ ಬಗ್ಗೆ ನಾವು ಬಹಳ ಧ್ಯಾನ ಮಾಡಿದ್ವಲ್ವ. ಹಾಗಾದ್ರೆ ಕ್ರಿಸ್ತನು ಸತ್ತು ಪುನರುತ್ಥಾನ ಆಗಿ ಆರೋಹಣವಾದಾಗ ಅವ್ರ ಕೈ ಸಿಕ್ಕಿದ್ದು ಅಂದ್ರೆ ಕ್ರಿಸ್ತ ಶಕ 32-33 ಇರಬೇಕು. ಅಲ್ಲಿಂದ ಅವ್ರು ಏನ್ ಮಾಡಿದ್ರು? ಯೋಹಾನನಿಗೆ ಕೊಟ್ಟರದ್ನ. ಇದಕ್ಕೆ ನಾವು ಪ್ರಕಟಣಾ ಗ್ರಂಥ 1ರಲ್ಲಿ ಏನು ಓದ್ತೀವಿ? ಇದು ಯೇಸು ಕ್ರಿಸ್ತನ ಪ್ರಕಟಣೆಯೋ. ಯೇಸು ಕ್ರಿಸ್ತನು ತನ್ನ ತಂದೆಯಿಂದ ಹೊಂದಿದ್ದನ್ನು ಮುಂದೆ ಬೇಗನೆ ಸಂಭವಿಸಬೇಕಾಗಿರ್ತಕ್ಕಂಥ ಭವಿಷ್ಯತ್ನಲ್ಲಾಗಿರೋ ವಿಷಯಗಳನ್ನು ತನ್ನ ದೂತನ ಮುಖಾಂತರ ತನ್ನ ದಾಸನಾದ ಯೋಹಾನನಿಗೆ ಕೊಟ್ಟು ಬರ್ಸೋದು ಅಂತಿದೆ. ಹಾಗಾದ್ರೆ ಇದು ಬರೆದಿದ್ದು ಯಾವಾಗ? ಕ್ರೈಸ್ತ ಶಕ 93ರಿಂದ 96ರಲ್ಲಿ ಪ್ರಕಟಣಾ ಗ್ರಂಥ ಬರೆಯುತ್ತೆ. ಅಲ್ಲಿವರೆಗೆ ಗುಪ್ತವಾಗಿತ್ತು, ಪ್ರಕಟಣಾ ಗ್ರಂಥವೇ ಗುಪ್ತವಾಗಿತ್ತು. ಅದು ಸುರುಳಿಯ ರೂಪದಲ್ಲಿದ್ದು ಮುಚ್ಚಲ್ಪಟ್ಟಿತ್ತು, ಗುಪ್ತವಾಗಿಡಲ್ಪಟ್ಟಿತ್ತು, ಮುದ್ರೆ ಹಾಕಿತ್ತು. ಇಲ್ಲಂಗಲ್ಲ, ಚಿಕ್ಕ ಸುರುಳಿ ಬಿಚ್ಚಿದೆ. ಅದಕ್ಕೆ ವರ್ಡ್ ಏನ್ ಮಾಡಿದ್ರಲ್ಲಿ ಬಿಬ್ಲಿಯೋನ್ ಅಂತ ಮಾಡಲಿಲ್ಲ, ಅದು ಅದು ಬಿಬ್ಲಾರಿಡಿಯೋನ್ ಅಂದ್ರು. ದಟ್ ಮೀನ್ಸ್ ಸಮ್ ನ್ಯೂ ಮೆಸೇಜ್ ಟು ಬಿ ಗಿವನ್. ಒಂದು ಹೊಸ ರಿವಿಲೇಷನ್, ಒಂದು ಹೊಸದಾಗಿ ಪ್ರಕಟಿಸಬೇಕು, ಅದು ಎಲ್ರಿಗೂ ಗೊತ್ತಾಗಬೇಕು. ಅದಕ್ಕೆ ಆ ದೇವದೂತ ಅದನ್ನ ತನ್ನ ಕೈನಲ್ಲಿ ಇಟ್ಕೊಂಡಿದ್ದನಂತೆ. ಇಟ್ಕೊಂಡು ಏನು ಮಾಡಿದಂತೆ ಅಂದ್ರೆ, ಈಗ ಒಂದು ಒಂದು ಸುಮ್ಮನೆ ಒಂದು ನೋಡೋಣ, ಎಲ್ಲೆಲ್ಲಿ ಆ ಒಂದು ಇದಿದೆಯೋ, ಎಲ್ಲಿ ಹೆಜ್ಜೆ ಇಡ್ತಾರೋ ಅದು ದೇವರು ಅವ್ರಿಗೆ ಕೊಡ್ತಾರೆ ಅನ್ನೋದಕ್ಕೊಂದು ವಚನ ಇದೆ. ಅದು ಧರ್ಮೋಪದೇಶಕಾಂಡ 11:24ರಲ್ಲಿ ಇಸ್ರೇಲ್ಗೆ ಹೇಳ್ತಾರೆ, ನೀವು ಹೆಜ್ಜೆ ಇಡುವ ಸ್ಥಳವೆಲ್ಲ ನಿಮ್ಮದಾಗುವುದು. ಹಾಗಾದ್ರೆ ನೀವು ಹೆಜ್ಜೆ ಇಡುವ ಸ್ಥಳವೆಲ್ಲ ನಿಮ್ಮದಾಗುವುದು ಅಂತ ಇಸ್ರೇಲ್ಗೆ ಹೇಳಿದ ಮೇಲೆ ಧರ್ಮೋಪದೇಶಕಾಂಡ 11:24ರಲ್ಲಿ ಈ ಮಿಕಾಯಲ್ ದೇವದೂತ ಸಿಂಬಾಲಿಕ್ ಆಗಿ ಸಾಂಕೇತಿಕವಾಗಿ ತೋರಿಸಿದ್ರು. ಅವನು ಒಂದು ಕಾಲನ್ನ ಸಮುದ್ರದ ಮೇಲಿಟ್ಟ, ಇನ್ನೊಂದು ಕಾಲನ್ನ ತಗೊಂಡ ಭೂಮಿಯ ಮೇಲಿಟ್ಟ. ಅಲ್ಲಿಗೆ ಓಲ್ ವರ್ಲ್ಡ್ ಅದು ಸಮುದ್ರ, ಭೂಮಿ, ಜೆಂಟೈಲ್ ಕಿಂಗ್ಡಮ್ಸ್ ಅಂಡ್ ಕ್ರಿಶ್ಚಿಯನ್ ಕಿಂಗ್ಡಮ್ಸ್ ಎಲ್ಲವೂ ಯಾರ ಅಧೀನಕ್ಕೆ ಬರ್ತದೆ ಈಗ ಅಂದ್ರೆ ದೇವರ ಕಂಟ್ರೋಲ್ಗೆ ಬರುತ್ತದೆ. ಹಾಗಾದ್ರೆ ಏನರ್ಥ? ಅದು ಜಡ್ಜ್ಮೆಂಟಿಗೆ ಎಸ್ಟಾಬ್ಲಿಷ್ ಆಗ್ತಾ ಇದೆ, ಫುಲ್ ಕಂಟ್ರೋಲ್ ನಮ್ಮ ಹತ್ರ ಬಂದ್ರೆ. ಈಗ ಆಂಟಿ ಕ್ರೈಸ್ಟ್ ಏನ್ ಮಾಡ್ದ? ಕ್ರೈಸ್ತ ವಿರೋಧಿಗೆ ದೇವರು 7 ವರ್ಷ ಕೊಟ್ಬಿಟ್ರ. ಆ 7 ವರ್ಷದಲ್ಲಿ ಮೊದಲನೇ 3 ವರ್ಷ ಏನೇನ ಕ್ರಮ ಮಾಡದ, ಎರಡನೇ 3 ವರ್ಷದಲ್ಲಿ ಎಷ್ಟು ಸಂಕಟ ಕೊಟ್ಟ. ಅದು ಅವನ ಕಂಟ್ರೋಲ್ ನಲ್ಲಿತ್ತು. ಆದ್ರೆ ಈಗ ಇದು ದೇವರ ಕಂಟ್ರೋಲ್ ಬಂದ್ಬಿಡ್ತಿದೆ. ಸಮುದ್ರದ ಮೇಲೆ ಒಂದು ಕಾಲು, ಭೂಮಿಯ ಮೇಲೆ ಒಂದು ಕಾಲು. ಅವನು ಸುಮ್ಮನಿದ್ನ? 3ನೇ ವಚನ, ಅವನು ಸಿಂಹದಂತೆ, ಏನ್ ಹೇಳ್ತಾರೆ 3ನೇದು, ಸಿಂಹವು ಗರ್ಜಿಸುವ ಪ್ರಕಾರ ಮಹಾಶಬ್ದದಿಂದ ಕೂಗಿದನು. ಸಿಂಹ ಹಿಂಗ್ ಗರ್ಜಿಸ್ತದೋ. ಇಲ್ಲಿ ಸುಮಾರು ಕಡೆ ಹೇಳಿದೆ ದೇವರು ಸಿಂಹದ ತರ ಗರ್ಜಿಸ್ತಾನೆ. ದೇವರು ಭಯಂಕರನು ಕೆಲವು ಟೈಮ್ನಲ್ಲಿ. ಅದಕ್ಕೆ ಕೆಲವು ವಚನ ನೋಡೋಣ. ಅಂದ್ರೆ ಸಿಂಹನೇ ಗರ್ಜಿಸ್ತದೆ ಅನ್ನುವಾಗ ಸಿಂಹವು ಗರ್ಜಿಸುವಂತೆ ಮಹಾಶಬ್ದದಿಂದ ಕೂಗ್ದ. ದರ್ ಇಸ್ ಅ ಗ್ರೇಟ್ ಸೌಂಡ್. ಅದು ನಾವು ಯೋವೆಲ್ಲ 3:16 ನೋಡ್ತೀವಿ. ಕರ್ತನು ಚಿಯೋನಿನಿಂದ ಗರ್ಜಿಸಿ ಯೆರೂಸಲೇಮಿನೊಳಗಿಂದ ತನ್ನ ಶಬ್ದವನ್ನು ಕೊಡುವನು. ಆಕಾಶಗಳು ಭೂಮಿಯು ಕದಲುವುವು, ಆದರೆ ಕರ್ತನು ತನ್ನ ಜನರಿಗೆ